ನಮಸ್ಕಾರ. ಓ ಗೆಳೆಯ ಎಲ್ಲಿದೆಯಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಇವತ್ತಿನ ದಿನಮಾನಸದಲ್ಲಿ ಸ್ನೇಹ ಅನ್ನುವಂಥದ್ದು ಅಥವಾ ಪರಿಚಿತರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವಂಥ ಒಂದಷ್ಟು ಉದಾಹರಣೆಗಳು ಅಥವಾ ನಿದರ್ಶನಗಳು ಬಹಳ ಕಮ್ಮಿ ಆಗ್ತಾ ಇದೆ. ಅಂಥ ಬೆಳವಣಿಗೆಗಳು ಬಹಳ ಕ್ಷೀಣಿಸ್ತಾ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫೇಸ್ಬುಕ್ಕು, ಇನ್ಸ್ಟಾ, ಈ ಮೊಬೈಲ್ ಹಾವಳಿಯಿಂದಾಗಿ ಇವತ್ತು ತಮಗೆ ಆತ್ಮೀಯ ಸ್ನೇಹಿತರು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬಹಳ ಕಡಿಮೆ ಆಗ್ತಿದೆ. ಒಬ್ಬರೋ ಇಬ್ಬರೋ ಬಹಳ ಆತ್ಮೀಯರು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ಆಧುನಿಕತೆಯ ಈ ನಾಗಾಲೋಟದಲ್ಲಿ ಮೊಬೈಲ್ ಮೇನಿಯಾ ಬಂದ ನಂತರದಲ್ಲಿ ಆದಂಥ ಬೆಳವಣಿಗೆಗಳ ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಓ ಗೆಳೆಯ ಎಲ್ಲಿದೆಯಾ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ. ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಸಾವಿರಾರು ಜನ ಫ್ರೆಂಡ್ಸು. ಆದರೆ ಕಷ್ಟ ಕಾಲದಲ್ಲಿ ಮಾತ್ರ ನೆರವಿಗೆ ಬರುವವರು ಯಾರೂ ಇರೋದೇ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಂದಿ, ಕುಟುಂಬಸ್ಥರನ್ನು ಬಿಟ್ಟರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನೆರವಿಗೆ ಬರ್ತಾರೆ. ಆದರೆ ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಏನು ಲೈಕ್ಸು, ಕಮೆಂಟ್ಸು, ಅದರ ಜೊತೆಗೇ ಈ ಫ್ರೆಂಡ್ ರಿಕ್ವೆಸ್ಟು ಇವೆಲ್ಲ ಕಳಿಸಿದಾಗ ಸಾವಿರಾರು ಜನ ಫ್ರೆಂಡ್ಸ್ ಇರ್ತಾರೆ. ಆನಂತರದಲ್ಲಿ ಕೇವಲ ತಾವು ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಬರುವಂಥವ್ರು ಒಬ್ಬರೋ ಇಬ್ಬರು. ಅಂದರೆ ರಿಯಲ್ ಫ್ರೆಂಡ್ಶಿಪ್ ಅನ್ನೋದು ಇವತ್ತಿನ ದಿನಮಾನಸದಲ್ಲಿ ಮರೆಯಾಗ್ತಾ ಇದೆ. ಫ್ರೆಂಡ್ಸ್ ಪಟ್ಟಿ ಇದ್ರೂ ಕೂಡ ಖುಷಿ ಹಂಚಿಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಸಾವಿರಾರು ಆನ್ಲೈನ್ ಲೈಕ್ಸು, ಕಮೆಂಟ್ಸು ಎಲ್ಲವೂ ಕೂಡ ಸಿಗುತ್ತೆ. ಆದರೆ ಅದು ಕ್ಷಣಿಕ ಸುಖ ಅಷ್ಟೇ. ಆದರೆ ಕಷ್ಟದ ಸಂದರ್ಭದಲ್ಲಿ ಹೆಗಲು ಕೊಡೋದಕ್ಕೆ ಯಾರೂ ಇರೋದಿಲ್ಲ. ಪ್ರೊಫೈಲ್ ಪಿಕ್ಚರ್ಗಳು, ಸ್ಟೇಟಸ್ಗಳಿಗಷ್ಟೇ ಫ್ರೆಂಡ್ಶಿಪ್ ಸೀಮಿತವಾಗ್ತಾ ಇದೆ. ಫ್ರೆಂಡ್ಸ್ ಇದ್ರೂ ಒಂಟಿತನ ಮಾತ್ರ ಹಾಗೆ ಉಳಿದಿದೆ. ಯಾಕೆ ಹಾಗೆ? ಇವತ್ತು ನಾವು ಗಮನಿಸ್ತಿದ್ದೀವಿ ನೋಡಿ, ಕಷ್ಟಕಾಲದ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ. ಎಲ್ಲವೂ ಸುಖ ಇದ್ದಂಥ ಸಂದರ್ಭದಲ್ಲಿ, ಗೆಳೆಯ ನಿನ್ನ ಜೊತೆ ನಾನಿದ್ದೀನಿ, ಏನು ಹೆದರ್ಕೋಬೇಡ, ಏನೇ ಇದ್ರೂ ಕೂಡ ನಾನು ನಿನಗೆ ಹೆಗಲಾಗಿರ್ತೀನಿ, ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ಕಷ್ಟದಲ್ಲಿ ಕೂಡ ನಿನ್ನ ಜೊತೆ ಇರ್ತೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ಕಷ್ಟ ಕಾಲದಲ್ಲಿ ಮಾತ್ರ ಯಾರೂ ಇರೋದಿಲ್ಲ. ಮುಖಾಮುಖಿ ಮಾತನಾಡುವ ನೈಜ ಅನುಭವವೇ ಇವತ್ತು ಮಾಯವಾಗಿದೆ. ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ಆ ಅನುಭವ ಇವತ್ತು ನಾವೆಲ್ಲ ಕಳ್ಕೊತಾ ಇದ್ದೀವಿ ಅಂತ ಅನ್ಸುತ್ತೆ. ಭಾವನೆಗಳಿಗಿಂತ ಇಲ್ಲಿ ಅಂಕಗಳಿಗೆ ಹೆಚ್ಚು ಬೆಲೆನ, ಲೈಕ್ಸು ಕಮೆಂಟ್ಸ್ಗೆ ಮಾತ್ರ ಬೆಲೆನ, ಮೊಬೈಲಿಗೆ ಮಾತ್ರ ಬೆಲೆ. ರಾತ್ರಿಡೀ ಮೊಬೈಲ್ ಮೂಲಕ ಹರಟೆ. ಆದರೆ ರಿಯಲ್ ಲೈಫ್ನಲ್ಲಿ ನಂಬಿಕಸ್ಥರೇ ಇಲ್ಲದಂತಾಗತ್ತ. ವರ್ಚುವಲ್ ಜಗತ್ತಿನ ಕೃತಕ ನಗುವಿನ ಹಿಂದೆ ಇರೋದು ಬರೀ ಮೋಸನ. ನೈಜವಾದ ಗೆಳೆತನದ ತೀವ್ರ ಕೊರತೆ ಇವತ್ತು ಎದ್ದು ಕಾಣಿಸ್ತಾ ಇದೆ. ಮೆಸೇಜ್ಗಳಿಗೆ, ಇಮೋಜಿಗಳಿಗೆ ಸಿಗ್ತಾರ FB ಫ್ರೆಂಡ್ಸ್. ಅದರ ನಿಜವಾದ ಸಾಂತ್ವನದ ಮಾತು ಸಿಗೋದೇ ದುರ್ಲಭ. ಸಾಂತ್ವನ ಹೇಳುವಂಥವ್ರು ಸಿಗೋದೇ ಬಹಳ ಕಡಿಮೆ. ಇವತ್ತಿನ ದಿನಗಳಲ್ಲಿ ಒಬ್ಬರು ಸಾಂತ್ವನ ಹೇಳಲಿಕ್ಕೆ ಅಂತ ನನ್ನವರು ಅಂತ ಒಬ್ಬರು ಇರಬೇಕಿತ್ತು, ನನ್ನ ಜೊತೆ ನನ್ನ ಕಷ್ಟಗಳನ್ನು ಹಂಚಿಕೊಳ್ಳೋದಕ್ಕೆ, ಕಣ್ಣೀರನ್ನು ಒರೆಸೋದಕ್ಕೆ, ಸಮಾಧಾನ ಪಡಿಸೋದಕ್ಕೆ ಒಬ್ಬರು ಇರಬೇಕಿತ್ತು ಅಂತ ಭಾವಿಸುವವರೇ ಹೆಚ್ಚು. ಯಾಕಂದರೆ ಅಂಥವರ ಜೊತೆ ನಿಲ್ಲುವಂಥವ್ರು ತೀರಾ ಕಮ್ಮಿ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಫೇಸ್ಬುಕ್ಕು, ಇನ್ಸ್ಟಾ ಇವೆಲ್ಲವೂ ಕೂಡ ಸಾವಿರಾರು ಮಂದಿ ಫ್ರೆಂಡ್ಸ್ಗಳನ್ನು ನಾವು ನೋಡ್ತೀವಿ. ದಿನ ಬೆಳಗಾದರೂ ಫ್ರೆಂಡ್ ರಿಕ್ವೆಸ್ಟ್ಗಳು, ಅದನ್ನು ಅಕ್ಸೆಪ್ಟ್ ಮಾಡೋದು ಏನು ಹೇಳ್ತೀರಾ, ಅದ್ರ ಜೊತೆಗೆ ಅವರ ಜೊತೆ ಒಂದು ಫೋನ್ ನಂಬರ್ ಪಡ್ಕೊಂಡು ಅವ್ರ ಜೊತೆ ಉತ್ತಮವಾದಂಥ ಒಂದು ಸ್ನೇಹವನ್ನು ಹೊಂದುವಂಥದ್ದು ಇವೆಲ್ಲ ನಾವು ಮಾಡ್ತೀವಿ. ಆದರೆ ಆ ಸ್ನೇಹ ಕೇವಲ ಮೊಬೈಲ್ಗಷ್ಟೇ ಸೀಮಿತವಾಗಿರುತ್ತೆ. ಕೇವಲ ಹಾಯ್ ಬಾಯ್ ಮಟ್ಟಕ್ಕಷ್ಟೇ ಸೀಮಿತವಾಗಿರುತ್ತೆ. ಬೆರಳ ತುದಿಯಲ್ಲಿ ಇಡೀ ಜಗತ್ತೇ ಇದೆ ಇವತ್ತು ಮೊಬೈಲ್ ಮೇನಿಯಾ ಆದ ನಂತರ. ಆದರೆ ಹತ್ತಿರದವರೊಬ್ಬರ ಕೊರತೆ ಕಾಡ್ತಾ ಇದೆ ಪ್ರತಿಯೊಬ್ಬರಿಗೂ. ಲೈಕ್ಸು ಮತ್ತು ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ನಿಜವಾದ ಆತ್ಮೀಯ ಗೆಳೆಯರ ಸಂಖ್ಯೆ ಕೂಡ ಶೂನ್ಯವಾಗ್ತಾ ಇದೆ. ಕಷ್ಟದಲ್ಲಿ ಕಣ್ಣೀರನ್ನು ಕಣ್ಣೊರೆಸುವ ಕೈಗಳು ಈಗ ಕೇವಲ ಮೊಬೈಲ್ಗಷ್ಟೇ ಸೀಮಿತ. ಆಪದ್ಬಾಂಧವ, ಗೆಳೆಯ ಇದೆಲ್ಲವೂ ಕೂಡ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಸಾವಿರಾರು ಮಂದಿ ಲೈಕ್ಸು ಕಮೆಂಟ್ಸ್ ಓದುತ್ತಾರೆ ಮತ್ತು ಫ್ರೆಂಡ್ ರಿಕ್ವೆಸ್ಟಲ್ಲಿ ಸಾವಿರಾರು ಮಂದಿ ಇರ್ತಾರೆ. ನನ್ನ ಫಾಲೋವರ್ಸ್ಗಳ ಸಂಖ್ಯೆ ಇಷ್ಟಾಯಿತು ಅಷ್ಟಾಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಅಂದರೆ ಕಷ್ಟದ ಕಾಲದಲ್ಲಿರಬಹುದು ಅಥವಾ ಅನಾರೋಗ್ಯಕ್ಕೆ ಈಡಾದಂಥ ಸಂದರ್ಭದಲ್ಲಿರಬಹುದು, ಆ ಸಂದರ್ಭದಲ್ಲಿ ಇಡೀ ಫ್ರೆಂಡ್ಸನ್ನು ಜಾಲಾಡಿದ್ರು ಕೂಡ ಸಿಗೋರು ಒಬ್ಬರೋ ಇಬ್ಬರು. ಎಷ್ಟೋ ಮಂದಿ ಕಷ್ಟ ಕಾಲದ ಸಂದರ್ಭದಲ್ಲಿ ಬೆನ್ನು ತೋರಿಸಿ ಹೋಗುವಂಥವರೇ ಹೆಚ್ಚು. ಹಾಗಾಗಿ ನಿಜವಾದಂಥ ಸ್ನೇಹಿತರು, ಕಣ್ಣೀರು ಒರೆಸುವಂಥ ಸ್ನೇಹಿತರು, ಸಾಂತ್ವನ ಹೇಳುವಂಥ ಸ್ನೇಹಿತರು
ಮತ್ತು ಆ ಗೆಳೆತನದ ಒಂದು ತೀವ್ರತೆಯನ್ನು ನಾವು ಪಡ್ಕೊಳ್ಳುವಂಥ ಸ್ನೇಹಿತರು ಬಹಳ ಕಮ್ಮಿ. ಹಳೆಯ ಕಾಲದ ಆ ಮೌಲ್ಯಯುತ ಗೆಳೆತನ ಇವತ್ತಿಲ್ಲ. ತಂತ್ರಜ್ಞಾನ ಬೆಳೆದಂತೆ ಆ ಭರಾಟೆಯಲ್ಲಿ ನಾವು ಎಲ್ಲವನ್ನೂ ಕಳ್ಕೊತಾ ಇದ್ವಿ. ಮೊಬೈಲ್ ಸ್ಕ್ರೀನ್ ಬಿಟ್ಟು ಹೊರಬಂದು ನೋಡಿದ್ರೆ ಎಲ್ಲವೂ ಶೂನ್ಯ. ನಮ್ಮ ಸುತ್ತ ನಿಜವಾದ ಒಡನಾಡಿಗಳು ಇದ್ದಾರಾ ಅಂತ ಒಂದ್ಸರಿ ಪ್ರಶ್ನೆ ಮಾಡಿದ್ರೆ ಯಾರೂ ಇಲ್ಲ. ನಕಲಿ ಖಾತೆ ಮಧ್ಯೆ ಅಸಲಿ ಗೆಳೆತನದ ಮುಖವಾಡ ಕಳಚಿ ಹೋಗ್ತಾ ಇದೆ. ಒಂಟಿತನ ಕಾಡಿದಾಗ ನೆನಪಾಗುವ ಆ ಹಳೆಯ ಮಿತ್ರರು ಯಾರಾದರೂ ಸಿಗ್ತಾರಾ? ಎಲ್ಲೋ ಕಳೆದು ಹೋಗಿದ್ದಾನೆ ಆ ಆಪ್ತ ಮಿತ್ರ. ಕಣ್ಣೀರು ಒರೆಸೋದಕ್ಕೆ ಟಿಶ್ಯೂ ಪೇಪರ್ ಸಿಗಬಹುದಷ್ಟೇ, ಆದರೆ ನಿಜವಾದಂಥ ಆ ಮನಸ್ಸಿಗೆ ಸಾಂತ್ವನ ಹೇಳುವಂಥ ಒಬ್ಬ ವ್ಯಕ್ತಿ ಸಿಗೋದಿಲ್ಲ. ನೈಜ ಸ್ನೇಹದ ಬೇರುಗಳನ್ನೇ ಕತ್ತರಿಸ್ತಾ ಇದೆಯಾ ಮೊಬೈಲ್ ಮೇನಿಯಾ ಶುರುವಾದ ನಂತರದಲ್ಲಿ ಈ ನಿಜವಾದಂಥ ಒಂದು ಸ್ನೇಹ ಅನ್ನುವಂಥದ್ದು ಕೇವಲ ಮೊಬೈಲ್ಗಷ್ಟೇ, ಹಾಯ್ ಬಾಯ್ಗಷ್ಟೇ ಸೀಮಿತ ಆಗ್ತಾ ಇದೆ. ಹಾಗಾಗಿ ನಾವು ಯಾರನ್ನೂ ಹೆಚ್ಚಾಗಿ ಬಹಳ ಆತ್ಮೀಯರಾಗಿ ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಿಲ್ಲ, ಅಥವಾ ಮನಬಿಚ್ಚಿ ನಾವು ಏನೇ ಇದ್ರೂ ಕೂಡ ಹೇಳ್ಕೊಳ್ಳದಂತಹ ಒಂದು ಪರಿಸ್ಥಿತಿ. ಅದು ಕೇವಲ ಅಷ್ಟೇ, ಆ ಒಂದು ಕ್ಷಣಕ್ಕಷ್ಟೇ ಸೀಮಿತ ಮೊಬೈಲ್. ಮತ್ತು ಅದಕ್ಕೊಂದು ನಾವೇನಾದರೂ ಲೈಕ್ಸು, ಕಮೆಂಟ್ಸು ಅಥವಾ ಏನಾದರೂ ನಮ್ಮ ವಿಚಾರಧಾರೆಗಳನ್ನು ಹೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಕೇವಲ ಮೊಬೈಲ್ಗಷ್ಟೇ ಸೀಮಿತ ಆಗಿರುತ್ತೆ. ಆ ನಂತರದಲ್ಲಿ ಯಾರೂ ಇಲ್ಲ ಹತ್ತಿರದಲ್ಲಿ ಅನ್ನುವಂಥ ಒಂದು ಮನೋಭಾವ ಉಂಟಾಗ್ಬಿಡುತ್ತೆ. ಕಷ್ಟದ ಸಂದರ್ಭದಲ್ಲಿ, ಕಷ್ಟ ಕಾಲದಲ್ಲಿ ಯಾರೂ ನಮ್ಮ ಜೊತೆ ಇರೋದೇ ಇಲ್ಲ. ಅದು ಕೇವಲ ಕೇವಲ ಮೊಬೈಲ್ಗಷ್ಟೇ ಸೀಮಿತ ಆಗಿರುತ್ತೆ ಅಥವಾ ಇನ್ಸ್ಟಾಗಷ್ಟೇ ಸೀಮಿತ ಆಗಿರುತ್ತೆ ಅನ್ನುವಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ. ಫೇಸ್ಬುಕ್ಕು, ಇನ್ಸ್ಟಾ, ಸಾವಿರಾರು ಫ್ರೆಂಡ್ಸು, ಕಷ್ಟ ಕಾಲದಲ್ಲಿ ನೆರವಿಗೆ ಬರುವಂಥವರು ಯಾರೂ ಇಲ್ಲದ ಪರಿಸ್ಥಿತಿ. ಯಾಕೆಂದರೆ ನಿಜವಾದಂಥ ಸ್ನೇಹಿತ ಅಂತಂದಾಗ ಅದು ಸಾಂತ್ವನ ಹೇಳಲಿಕ್ಕೆ ಒಬ್ಬ ಇರಬೇಕಿತ್ತು, ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇರಬೇಕಿತ್ತು, ಅಥವಾ ಒಬ್ಬ ಗೆಳತಿ ಇರಬೇಕಿತ್ತು, ಅಥವಾ ಒಬ್ಬ ಗೆಳೆಯ ಇರಬೇಕಿತ್ತು ಅಂತ ನಾವು ಅಂದ್ಕೋತೀವಿ. ಆದರೆ ಇವತ್ತು ಎಷ್ಟು ಮಟ್ಟಿಗಿದ್ದಾರೆ ಆ ಫ್ರೆಂಡ್ಸ್? ನಾವು ಒಂದಷ್ಟು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋದರೆ, ಹಳೆಯ ಕಲಾವಿದರು, ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನೇ ನಾವು ನೋಡೋದಾದರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಚೆನ್ನೈನಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ತಾವು ನಟನೆಯ ಕೋರ್ಸ್ ಮಾಡುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ಜೊತೆಗಿದ್ದಂತಹ ಸ್ನೇಹಿತರು ಸುಮಾರು ಒಂದು 5-6 ಮಂದಿ ಜೊತೆಗಿದ್ದಂಥ ಸ್ನೇಹಿತರು ಇವತ್ತು ರಜನಿಕಾಂತ್ ದೊಡ್ಡ ಸೂಪರ್ ಸ್ಟಾರ್ ಆಗಿರಬಹುದು, ಜೊತೆಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥ ಏಷ್ಯಾದ ಅತಿದೊಡ್ಡ ಕಲಾವಿದ ನಟ ರಜನಿಕಾಂತ್. ಆದರೆ ಇವತ್ತು ಅವರು ಅಷ್ಟೆಲ್ಲ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ರು ಕೂಡ ರಜನಿಕಾಂತ್ ಅವರು ತಮ್ಮ ಹಳೆಯ ಗೆಳೆತನವನ್ನು ಮರ್ತಿಲ್ಲ, ಹಳೆಯ ದಿನಗಳನ್ನು ಮರ್ತಿಲ್ಲ. ಹಾಗಾಗಿ ಆ ಹಳೆಯ ದಿನ, ಹಳೆಯ ಗೆಳೆತನ ಮರ್ತಿಲ್ಲ. ಮತ್ತು ಇದೇ ಕಾರಣಕ್ಕೆ ಅವ್ರು ಎಲ್ಲಾದರೂ ಹೊರಗಡೆ, ಈಗ ಉದಾಹರಣೆಗೆ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಣ, ಅಥವಾ ಬೆಂಗಳೂರಿಗೆ ಬಂದರೆ, ಅಥವಾ ಮತ್ತಿನ್ನೆಲ್ಲೋ ಹೋದರೆ ಆ ಹಳೆಯ ಗೆಳೆಯರನ್ನು ತಪ್ಪದೇ ಮೀಟ್ ಮಾಡ್ತಾರೆ. ಆ ಹಳೆಯ ಗೆಳೆಯರ ಜೊತೆ ಮನಸ್ಸಿನ ಬಹಳ ಖುಷಿಯಿಂದ ಕಾಲ ಕಳೆಯುವಂಥದ್ದು ಇದೆಲ್ಲವನ್ನೂ ಕೂಡ ನಾವು ನೋಡ್ತೇವೆ. ಇದು ನಿಜವಾದಂಥ ಒಂದು ಸ್ನೇಹ. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಅದನ್ನು ಕಾಣ್ತಾ ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನನ್ನ ಜೊತೆ ಅತಿಥಿ ಇದ್ದಾರೆ, ಮೀರಾ ಮಾಧವ್ ನಟಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹೇಗಿದ್ದೀರಿ? ಆರಾಮ್, ನೀವು? ಓಕೆ, ಫೈನ್. ಬಹುಶಃ ನಾವು ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಿದ್ದೀವಿ, ಈ ಸ್ನೇಹ ಅನ್ನುವಂಥದ್ದು ಕೇವಲ ಮೊಬೈಲ್ ಮೇನಿಯಾದಿಂದಾಗಿ ಬರೀ ಮೊಬೈಲ್ಗಷ್ಟೇ ಸೀಮಿತ ಆಗ್ತಾ ಇದೆಯಾ ಅನ್ನುವಂಥದ್ದು. ಬಹುಶಃ ಯಾಕೆ ಹೀಗೆ ಅಂತ, ನಿಜವಾದಂಥ ಒಂದು ಆಪ್ತತೆ, ನಿಜವಾದ ಗೆಳೆತನ ಅದೆಲ್ಲವೂ ಕಡಿಮೆ ಆಗ್ತಾ ಇದೆಯಾ ಅಥವಾ ಮರ್ತೇ ಹೋಗ್ತಾ ಇದೆಯಾ ಅಂತ? ನೀವೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ರಿ ಆವಾಗಲೇ, ರಜನಿಕಾಂತ್ ಅವ್ರದ್ದು ಅಂತ ಹೇಳಿ. ನೋಡಿ, ನನಗನ್ಸುತ್ತೆ ನಾವು ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಜೀವನದ ಮೌಲ್ಯಗಳನ್ನ ಕಳೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ಒಂದು ಸರಿ ನೋಡಬೇಕು. ಹಳೆ ಕಾಲದ ಒಂದು ಎಕ್ಸಾಂಪಲ್ ತುಂಬ ಚೆನ್ನಾಗಿ ಕೊಟ್ರಿ ನೀವು, ರಜನಿಕಾಂತ್ ಅವ್ರದ್ದು. ಯಾಕಂದರೆ ಇತ್ತೀಚಿನ ಫ್ರೆಂಡ್ಶಿಪ್ಗಳು ನೀವು ಹೇಳ್ದಾಗೆ ಒಂದು ಫ್ರೆಂಡ್ಶಿಪ್ ಡೇ ದಿನ ಒಂದು ಸ್ಟೇಟಸ್ ಹಾಕೋದಕ್ಕೆ ಅಥವಾ ಅದನ್ನು ಶೋ ಮಾಡ್ಕೊಳ್ಳೋದಕ್ಕೆ, ಟ್ರಿಪ್ ಹೋಗೋದಕ್ಕೆ, ಈ ರೀತಿಯಾಗಿ ಯೂಸ್ ಆಗ್ತಾ ಇದೆ ಹೊರತಾಗಿ ಮತ್ತಿನ್ನೇನು ಆಗ್ತಾ ಇಲ್ಲ ಅಲ್ಲಿ. ಮುಂಚೆ ಕಾಲದಲ್ಲಿ ನೋಡಿ, ತುಂಬ ಜನ ಎಕ್ಸಾಂಪಲ್ಸ್ಗಳನ್ನ ಹೇಳ್ತಾ ಇರ್ತಾರೆ. ನಾನು ಕಷ್ಟ ಕಾಲದಲ್ಲಿದ್ದಾಗ ನನ್ನ ಸ್ನೇಹಿತ ಬಂದು ನಂಗೆ ಸಹಾಯ ಮಾಡ್ದ, ನನ್ನ ಎಜುಕೇಷನ್ ಮುಗಿಸ್ದೆ, ಅಚೀವ್ ಮಾಡಿದೆ ಎಲ್ಲ ಹೇಳ್ತಾರೆ. ಆದರೆ ಇತ್ತೀಚಿನ ಎಕ್ಸಾಂಪಲ್ಗಳನ್ನ ನೋಡಿ, ಒಬ್ಬರು ಫ್ರೆಂಡ್ಸ್ ಟೀಮ್ ಸಿಗುತ್ತೆ, ಏನೋ ಒಂದು ಗಲಾಟೆ ಗೋಜಲು ಮಾಡ್ಕೊಳ್ತಾರೆ, ಅಡ್ಡದಾರಿಗಳನ್ನ ಹಿಡಿದಿದ್ದು ಜಾಸ್ತಿ ಸಿಗುತ್ತೆ, ಸೊ ಅಲ್ಲಿ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ. ಹಂಗಂದ್ರೆ ನಿಜವಾದ ಸ್ನೇಹ ಅಂದ್ರೇನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಸ್ನೇಹ ಅನ್ನೋಂಥದ್ದು ಪ್ಯೂರ್ ಆಗಿರಬೇಕಾಗತ್ತೆ, ಅಲ್ಲಿ ಯಾವುದೇ ರೀತಿ ಆಗಿರೋಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್, ನಾನೊಂದು ಫ್ರೆಂಡ್ ಅಂತ ನಿಮ್ಗೆ, ಆ್ಯಕ್ಚುಲಿ ಫ್ರೆಂಡ್ಸ್ ನಾವು ನಾನು ವಸಂತ್ ಸರ್ ಸುಮಾರು ವರ್ಷದ ಫ್ರೆಂಡ್ಸು. ಸೊ ಅಂದರೆ
ನಾನು ನಿಮ್ಮ ಬರ್ತ್ಡೇಗೆ ಏನೋ ಗಿಫ್ಟ್ ಕೊಟ್ಟೆ, ನೀನು ನಂಗೇನು ಕೊಡ್ತೀಯ ಗಿಫ್ಟು, ಈ ಥರದ್ದು ಸ್ನೇಹ ಸಂಬಂಧ ಅಲ್ಲ. ನೀನು ಏನು ಕಷ್ಟದಲ್ಲಿ ಇದೆಯಾ, ನನ್ನ ಒಂದು ಶಕ್ತಿಗೂ ಮೀರಿ ನಾನು ನಿನಗೇನು ಮಾಡ್ಬೋದು, ಅಥವಾ ನನ್ನ ಒಂದು ಕಷ್ಟ ಕಾಲದಲ್ಲಿ ನಿನ್ನ ಪಾತ್ರ ಏನಿತ್ತು, ಅಲ್ಲಿ ಅದು ಪ್ರಶ್ನೆ ಆಗುತ್ತೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಅದೆಲ್ಲವೂ ಕೂಡ ತುಂಬ ಕ್ಷೀಣಿಸಿ ಹೋಗ್ತಾ ಇದೆ. ಅದೆಲ್ಲವೂ ನೋಡುವಂಥದ್ದು ಕಡಿಮೆ. ಅದರ ಜೊತೆಗೆ ಈ ಸ್ನೇಹ ಅನ್ನುವಂಥದ್ದು ರಾಂಗ್ ರೂಟ್ ಹಿಡಿಯುವಂಥದ್ದು ಜಾಸ್ತಿ ಆಗಿದೆ ಇತ್ತೀಚೆಗೆ. ಕಂಬೈನ್ಡ್ ಸ್ಟಡಿ ಅಂತ ಹೋಗ್ತಾರೆ. ಎಷ್ಟು ಜನ ಕಂಬೈನ್ಡ್ ಸ್ಟಡಿ ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸಿಕ್ಕಾಕೊಂಡಿರೋದಿದೆ. ಡ್ರಿಂಕ್ಸ್ ಪಾರ್ಟಿಗಳನ್ನು ಮಾಡುವಂಥದ್ದು, ವ್ಯಸನಗಳಿಗೆ ಹೋಗ್ಬಿಡ್ತಾರೆ. ಈ ರೀತಿಯಾಗಿರುವಂಥದ್ದೆಲ್ಲ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ. ಸೊ ಹೀಗಾಗಿ ಇತ್ತೀಚೆಗೆ ನಾವು ಸ್ನೇಹ ಅನ್ನುವಂಥದ್ದನ್ನ ವ್ಯಾಖ್ಯಾನಿಸೋದೇ ಕಷ್ಟ ಆಗುತ್ತೆ. ಬಹುಶಃ ಅದರ ಒಂದು ಆರ್ದ್ರತೆ ಅಥವಾ ಅದರ ಒಂದು ತೀವ್ರತೆ ಸಿಗೋದೇ ಕಡಿಮೆ ಅಂತ ಅನ್ಸುತ್ತೆ. ಸ್ನೇಹ ಅಂತಂದಾಗ ಅದು ಒಬ್ಬ ಹುಡುಗಿಗೆ ಒಬ್ಬ ಗೆಳತಿ ಇರ್ಬೋದು, ಅಥವಾ ಒಬ್ಬ ಹುಡುಗನಿಗೆ ಒಬ್ಬ ಗೆಳೆಯ ಇರ್ಬೋದು. ಸೊ ನಾನು ಇಂಥವನ ಹತ್ರ ಅಥವಾ ಇಂಥ ವ್ಯಕ್ತಿ ಹತ್ರ ನಮ್ಮ ನೋವನ್ನು ಹಂಚ್ಕೊಂಡ್ರೆ ಅವ್ನು ನನಗೆ ಸಾಂತ್ವನ ಹೇಳ್ತಾನೆ ಅಂತನೋ, ಅಥವಾ ಕಷ್ಟ ಕಾಲದಲ್ಲಿ ನನಗೆ ನೆರವಾಗ್ತಾನೆ ಅಂತಾನೋ. ಸೊ ಅಂಥದ್ದು ಬಹಳ ಕಡಿಮೆ. ಮೊಬೈಲ್ಗಳಿರೋದ್ರಿಂದ ಈ ಕೇವಲ ಮೊಬೈಲ್ಗಷ್ಟೇ ಸೀಮಿತ ಆಗೋಗ್ಬಿಡುತ್ತಾ ಅನ್ನುವಂಥದ್ದು. ಮಾತಾಡ್ತಾ ಹೋಗೋಣ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ ಝೂಮ್ ಲೈವ್ ಮೂಲಕ, ಶ್ರೀ ಕಶ್ಯಪ್ ಅವರು. ಸರ್ ನಮಸ್ತೆ. ಶ್ರೀ ಕಶ್ಯಪ್ ಅವರು ನಮಸ್ತೆ. ಮೇಡಮ್, ಬಹುಶಃ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ಮೊಬೈಲ್ ಮೇನಿಯಾದಿಂದಾಗಿ ನಿಜವಾದಂತಹ ಗೆಳೆತನ ಅಥವಾ ಸ್ನೇಹ ಅನ್ನುವಂಥದ್ದು ಬಹು ದೂರವೇ ಹೋಗ್ತಾ ಇದೆಯಾ ಅಂತ. ಕೇವಲ ಮೊಬೈಲಿಗೆ ಹಾಯ್ ಬಾಯ್ಗಷ್ಟೇ, ಲೈಕ್ಸ್ ಕಮೆಂಟ್ಸ್ಗಷ್ಟೇ ಸೀಮಿತ ಆಗ್ತಾ ಇದೆಯಾ, ಅಥವಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇದೆಯಾ ಅಂತ ನಿಜವಾದ ಗೆಳೆತನ? ಮೊದಲನೇದಾಗಿ ಅವಕಾಶಕ್ಕೆ ಧನ್ಯವಾದಗಳು ಸರ್. ನಿಜವಾಗಿ ನೀವು ಹೇಳ್ದ ಹಾಗೆ, ಮತ್ತೆ ಮೀರಾ ಮೇಡಮ್ ಅವರು ಹೇಳ್ದ ಹಾಗೆ, ನಿಜವಾದ ಸ್ನೇಹಿತರ ಸಂಖ್ಯೆ ಕಡಿಮೆ ಆಗಿರ್ಬೋದು, ಆದ್ರೆ ಒಂದು ಒಳ್ಳೆ ಸ್ನೇಹಿತನ ಮೌಲ್ಯ 1000 ವರ್ಚುವಲ್ ಫ್ರೆಂಡ್ಸ್ಗಿಂತಲೂ ಹೆಚ್ಚ. ಇದನ್ನ ಒಪ್ತೀರಾ? ಬಿಕಾಸ್ ಮೊಬೈಲ್ ಸಂಪರ್ಕ ಹೆಚ್ಚಿದೆ, ಹೌದು, ಈ ಸಂಬಂಧದ ಆಳವನ್ನ ಹೆಚ್ಚಿಸಿಲ್ಲ ಅಲ್ವಾ? ಟ್ರೂ ಫ್ರೆಂಡ್ಶಿಪ್, ರಿಯಲ್ ಫ್ರೆಂಡ್ಶಿಪ್ ಬಾಂಡಿಂಗ್ ನ ಹೆಚ್ಚಲಿಕ್ಕೆ ಆಗಲ್ಲ ಅಲ್ವಾ? ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಸಾವಿರಾರು ಜನ ಫ್ರೆಂಡ್ಸ್ ಸಿಗ್ತಾರೆ. ಆದ್ರೆ ನಮ್ಮ ಸಂತೋಷಕ್ಕೆ, ನಿಜವಾಗಿ ನಮ್ಮ ಕಷ್ಟದಲ್ಲಿ, ನಮ್ಮ ಬೆನ್ನಿಗೆ ನಿಂತು ನಮ್ಮ ತೀರ್ಮಾನ ತಗೋಬೇಕಾದ್ರೆ, ಯಾವ್ದಾದ್ರು ಡಿಸಿಷನ್ ತಗೋಬೇಕಾದ್ರೆ ನಮ್ಮನ್ನು ಹೇಳೋರು ಕೇಳೋರು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವ್ರು ಬರ್ತಾರೆ? ಖಂಡಿತವಾಗ್ಲೂ ಇಲ್ಲ. ಅಂಥದ್ರಲ್ಲಿ 1 ಅಥವಾ 2 ಸ್ನೇಹಿತರು ನಮ್ಮ ಜೊತೆ ಇದ್ರೆ ಲೈಫ್ ಲಾಂಗ್ ಇಸ್ ಗೋನ್ ಬಿ ವೆರಿ ವೆರಿ ಈಸಿ. ಮತ್ತೆ ಫ್ರೆಂಡ್ಶಿಪ್ ಅಂದ್ರೆ ನಾವು ಪ್ರತಿದಿನ ಮಾತಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಮಾತನಾಡದೆ ಮನಸ್ಸಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನಮಗೆ ಸಜೆಸ್ಟ್ ಮಾಡೋದಾಗ್ಲಿ, ಅಡ್ವೈಸ್ ಮಾಡೋದಾಗ್ಲಿ, ನಮ್ಮ ಸಕ್ಸಸ್ ಜೊತೆ ನಮ್ಮ ಜೊತೆ ನಿಲ್ಲೋರಾಗ್ಲಿ, ನಮ್ಮ ಸೋಲಿಗೆ ಧೈರ್ಯ ಕೊಟ್ಟು ಬಿಡು, ಏನೋ ಆಗಿದೆ ಪರವಾಗಿಲ್ಲ, ನಿನ್ನ ಜೊತೆ ಇರ್ತೀವಿ ತೀಡೋರು, ವೆರಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಬಹುಕಾಲ ಉಳಿಯುತ್ತೆ. ಸೋಷಿಯಲ್ ಮೀಡಿಯಾದಿಂದಾಗಲಿ, ಮೊಬೈಲ್ ಮಾಧ್ಯಮದಿಂದಾಗಲಿ ಆಗೋ ಫ್ರೆಂಡ್ಶಿಪ್ಪು ನಿಜವಾಗ್ಲೂ ನಮಗೆ ಬೇಕಾ? ನಮ್ಮ ಜೀವನದಲ್ಲಿ ನಿಜವಾದ ಸ್ನೇಹನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನ ನಾವು ನಮಗೆ ಅದು ಅರ್ಥ ಮಾಡಿಸುತ್ತೆ. ಆ್ಯಂಡ್ ಮೊಬೈಲಲ್ಲಿ 1000 ಕಾಂಟ್ಯಾಕ್ಟ್ಸ್ ಅಲ್ಲಿ ನಾನು ಹೇಳಿದಾಗೆ, ಹೃದಯದಲ್ಲಿ ನಮ್ಮ ಮನಸ್ಸಲ್ಲಿ ಲೈಫ್ ಲಾಂಗ್ ಉಳಿಯೋರು ನಿಜವಾದ ಸ್ನೇಹಿತರು. ಅದು ಏನೋ ನಾವು ಭೇಟಿ ಮಾಡೋ ಸ್ನೇಹಿತರು, ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ಆಗೋ ಫ್ರೆಂಡ್ಸು ಕೊಲೀಗ್ಸು ಸಹ ಫ್ರೆಂಡ್ಸ್ ಆಗೇ ಇರ್ತಾರೆ. ಕೊನೆಯವರೆಗೂ ಯಾರು ಉಳ್ಕೋತಾರೆ ಅನ್ನೋದು ಇಂಪಾರ್ಟೆಂಟು. ಎಷ್ಟೇ ವರ್ಷ ಹಳೆ ಸ್ನೇಹಿತರಾಗಿರ್ಲಿ, ಮೊಬೈಲಲ್ಲಿ ಮಾತಾಡಿ ಹಾಯ್ ಡ್ಯೂಡ್, ಹಾಯ್ ಫ್ರೆಂಡ್, ಹಾಯ್ ಡ್ಯೂ ಸ್ಟೇಟಸ್ ಎಲ್ಲ ಹಾಕ್ಕೊಂಡು ಎಷ್ಟೇ ಖುಷಿ ಪಡಲಿ, ಲೈಕ್ಸು ಕಮೆಂಟ್ಸಿಗೆ ನೋಡೋದು ಹೇಗಿರುತ್ತೆ. ಆದರೆ ನಮಗೂ ಬಹಳಷ್ಟು ಫ್ರೆಂಡ್ಸ್ ಇರ್ತಾರಲ್ವ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ, ನಾವು ಒಂದು ಕಡೆ ಕೆಲಸ ಮಾಡ್ತೀವಿ. ಇವತ್ತಿನ ಬಿಡುಗಲ್ದಿರೋ ಜಗದಲ್ಲಿ ಹಳೆಯ ನೆನಪುಗಳನ್ನ ನೆನಪು ಮಾಡಿಕೊಂಡು ಆ ಒಂದು ರಿಯೂನಿಯನ್ ಮಾಡ್ತಾರೆ. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಬಂದಿದೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್ ಅಂಡ್ ಕಾನ್ಸ್. ಆದರೆ ಯಾತಕ್ಕೆ ಫ್ರೆಂಡ್ಶಿಪ್ ಎಷ್ಟೋ ಜನ ರಿಯೂನಿಯನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ. ಯಾವ ಸ್ಕೂಲಲ್ಲಿ ಓದೋರು, ಯಾವ ವರ್ಷದಲ್ಲಿ ಓದಿದ್ವು, ಎಲ್ಲರೂ ಕಳೆದು ಹೋಗಿದ್ವಿ. ಆದರೆ ರಿಯೂನಿಯನ್ ಅನ್ನ ಒಂದು ಯುನೈಟ್ ಮಾಡಿರೋದು ನಮ್ಮ ಸೋಷಿಯಲ್ ಮೀಡಿಯಾ. ಇದಕ್ಕೆ ನಾವು ಪ್ರಶಂಸೆ ನೀಡಲೇಬೇಕಾಗತ್ತಾದ್ರೆ, ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಪರ್ಕ ಇರ್ತಾರೆ, ಫೋನಲ್ಲಿ ಅಪ್ಡೇಟ್ ಆಗುತ್ತೆ. ಆದರೆ ದುಡ್ಡು ಖರ್ಚು ಮಾಡಿ ಸಹ ದೂರದಲ್ಲೆಲ್ಲೋ ಹೋಗಿ ಫೇಸ್ ಟು ಫೇಸ್ ಮೀಟ್ ಮಾಡಿ ಬಾಲ್ಯ ದಿನಗಳನ್ನ ನೆನಪು ಮಾಡಿಕೊಂಡು ಆ ಸಿಗೋ ಸಂತೋಷ, ಸುಖ, ನೆಮ್ಮದಿ ನಿಜವಾಗ್ಲೂ ಆನ್ಲೈನ್ ಮನೆಯಲ್ಲಿ ಖಂಡಿತವಾಗ್ಲೂ ಸಿಗೋದಿಲ್ಲ. ನಿಜ. ಶ್ರೀ ಕಶ್ಯಪ್ ಅವರು, ಇನ್ನೊಂದು ನನ್ನ ಪ್ರಶ್ನೆ ಏನಂದ್ರೆ, ಈಗ ಸಾಮಾನ್ಯವಾಗಿ ನಿಮಗೆ ಬಾಲ್ಯ ತುಂಬ ನೆನಪಿರುತ್ತೆ, ಬಾಲ್ಯದ ಸ್ನೇಹಿತರು ನೆನಪಿರ್ತಾರೆ. ಹೈಸ್ಕೂಲ್ ಓದುವಂತಹ ಸಂದರ್ಭದಲ್ಲಿ ಹೈಸ್ಕೂಲ್ನ ಸ್ನೇಹಿತರು ನೆನಪಿರ್ತಾರೆ. ಹೈಸ್ಕೂಲ್ ಮೆಟ್ಟಿಲು ಹತ್ತಿದ ನಂತರ, ಹೈಸ್ಕೂಲ್ ಮುಗಿದ ನಂತರದಲ್ಲಿ ನೀವು ಕಾಲೇಜ್ ಮೆಟ್ಟಿಲು ಹತ್ತಿದ ಬಳಿಕ ಬಹುಶಃ ಆ ಒಂದಷ್ಟು ಆ ನೆನಪುಗಳು ಅವೆಲ್ಲವೂ ಕೂಡ ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಹೈಸ್ಕೂಲ್ ಮೆಮೊರೀಸ್ ಯಾವಾಗಲೂ ಕೂಡ ಇರುತ್ತೆ, ಆ ಫ್ರೆಂಡ್ಸು ಕೂಡ ಇರ್ತಾರೆ. ಸೊ ಬಹುಶಃ ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಅಂಥ ಫ್ರೆಂಡ್ಸ್ಗಳು ಈಗಲೂ ಇದಾರ ನಿಮಗೆ, ಬಹಳ ಆತ್ಮೀಯರು?
ಎಸ್, ನೀವು ಹೇಳಿದಾಗೆ ಸರ್, ಹೌದು, ಹೈಸ್ಕೂಲ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸು ಆ ದಿನಗಳಲ್ಲಿ ನೆನಪುಗಳು ಕಡಿಮೆ ಆಗ್ತಾ ಹೋಗುತ್ತೆ, ಅದು ನಿಜ. ಆದರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಎಷ್ಟು ಬದಲಾಗ್ತಾ ಇದೆ ಅಲ್ವಾ, ರೈಟ್? ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ವೇರ್ ಬಿಲ್ಟ್ ಆನ್ ಟೈಮ್ ಬಟ್ ನಾಟ್ ಡೆಫಿನೆಟ್ಲಿ ಆನ್ ಟೆಕ್ನಾಲಜಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಆ ಫ್ರೆಂಡ್ಶಿಪ್ ಉಳಿಯುತ್ತೆ. ಈಗಲೂ ಸಹ 30-35 ವರ್ಷದ ಫ್ರೆಂಡ್ಸು ಪ್ರತಿ ವರ್ಷ ಸಿಗ್ತೀವಿ, ಪ್ರತಿ ವರ್ಷ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಆದ್ರೂ ಒಂದು ಟೈಮ್ ಅಥವಾ ಒಂದ್ಸಲ 2 ಸಲ ಟೈಮ್ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಕಷ್ಟ ಸುಖ ಮೀಟ್ ಮಾಡೇ ಮಾಡ್ತೀವಿ. ಶ್ರೀ ಅವ್ರು ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾಗಳ ಬಗ್ಗೆನು. ನಾವ್ ಎಷ್ಟೊಂದು ಜನ ಫ್ರೆಂಡ್ಸ್ನ ಅಂದ್ರೆ ನಮ್ಮ ಜನರೇಷನ್ 90s ಜನರೇಷನ್ ಎಲ್ಲ ನಾವು ಹಳೆ ಫ್ರೆಂಡ್ಸ್ಗಳನ್ನ ಮತ್ತೆ ವಾಪಸ್ ಪಡೆದಿದ್ದೆ ಫೇಸ್ಬುಕ್ ಅಲ್ಲಿ. ಅದೊಂಥರ ಖುಷಿ ಆಗ್ತಾ ಇತ್ತು. ಸೊ ಅವಾಗ ಏನ್ ಖುಷಿ ಅಂದ್ರೆ, ಓ ಮೈ ಗಾಡ್, ನಂಗೆ ಫೇಸ್ಬುಕ್ ಮುಖಾಂತರ ಆದ್ರೂ ಸಿಕ್ರಲ್ವಾ ಅನ್ನೋಂಥ ಖುಷಿ ಇರ್ತಾ ಇತ್ತು. ಸೊ ಅದು ಅಂದರೆ ನಮಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಧೋರಣೆ ಮಾಡೋಕ್ಕಿಂತ ಅದರಿಂದ ನಾವು ಏನು ಪಾಸಿಟಿವ್ ಆಗಿ ಲಾಭ ಪಡೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದುರ್ಬಳಕೆ ಆಗದೆ ಹೆಚ್ಚಲ್ಲ ಅಂತ ಸೋಷಿಯಲ್ ಮೀಡಿಯಾ. ದುರ್ಬಳಕೆ ಮನುಷ್ಯನ ಸಹಜ ಸ್ವಭಾವನ ಅಂತ ಗೊತ್ತಿಲ್ಲ. ಸೊ ಬಟ್ ದುರ್ಬಳಕೆ ಖಂಡಿತ ಆಗತ್ತೆ. ಮೀರವ್ರು ಹೇಳ್ದಾಗೆ ಸರ್, ದುರ್ಬಳಕೆಗಳೇ ಜಾಸ್ತಿ, ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಹೇಳ್ದಾಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್ ಅಂಡ್ ಕಾನ್ಸ್. ನಾವ್ ಯಾವ ತರ ಅದನ್ನ ಯೂಟಿಲೈಸ್ ಮಾಡ್ತೀವಿ, ಯಾವ ತರ ಅದನ್ನ ಅಡ್ಯಾಪ್ಟ್ ಮಾಡ್ಕೋತೀವಿ ಅನ್ನೋದು ಸಹ ನಮ್ ಕೈಲಿದೆ. ಸೋಷಿಯಲ್ ಮೀಡಿಯಾ ನಮ್ಗೆ ಮೋರ್ ಫ್ರೆಂಡ್ಸ್, ಜಾಸ್ತಿ ಫ್ರೆಂಡ್ಸು ನೆನ್ಪಿಟ್ಕೊಳ್ಳೋಕೆ ಕೊಡ್ಬೋದು. ಆದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರಲ್ಲ, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಅವ್ರು ನಮ್ಗೆ ಮೆಮೊರೀಸ್ ಕೊಡ್ತಾರೆ. ನಮ್ಗೆ ಯಾವತ್ತೂ ಮರೆಯಕ್ ಆಗ್ದಿರೋ ಅಂತ ಮೆಮೊರೀಸು, ಒಳ್ಳೆ ಫ್ರೆಂಡ್ಶಿಪ್ಪು, ಸ್ಟ್ರಾಂಗ್ ಬಾಂಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಧೋರಣೆ ಮಾಡ್ಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಸ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋಂಥ ಫ್ರೆಂಡ್ಸೇ ಬೇರೆ, ನಿಜವಾಗ್ಲೂ ಸಿಗೋಂಥ ಫ್ರೆಂಡ್ಸೇ ಬೇರೆ, ಲೈಫ್ ಟೈಮ್ ಸಿಗೋಂಥ ಫ್ರೆಂಡ್ಸೇ ಬೇರೆ. ಕೆಲವೊಂದು ಫ್ರೆಂಡ್ಸ್ ಎಲ್ಲ ಹೇಗಾಗ್ಬಿಡ್ತೀವಿ ಅಂದ್ರೆ ಸಂಬಂಧಿಕರುಗಳ ತರ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಆಗ್ತೀವಿ. ನಿಜವಾದ ಸ್ನೇಹ ಸಂಬಂಧ ಅಂದ್ರೆ ಹಾಗೆ. ನಮ್ ಕಷ್ಟದಲ್ಲಿರ್ತಾರೆ, ನಾವ್ ಏನಾದ್ರೂ ಎಡವಿದಾಗ ನೀನ್ ಎಡವಿದ್ಯಾ, ಇದು ತಪ್ಪು ಅಂತ ತಿದ್ದಿ ಹೇಳೋ ನಿಜವಾದ. ಓಕೆ, ಎಸ್. ಆಮೇಲೆ ನಾನು ಇನ್ನೊಂದು ಹೇಳ್ತಿದ್ದೆ ನಿಮ್ಮ ಮಾತಿ ಪೂರ್ವಕವಾಗಿ. ಈಗ ನನ್ನ ಹೈಸ್ಕೂಲ್ ಫ್ರೆಂಡ್ಸೇ, ಆ ಹೈಸ್ಕೂಲ್ ಮುಗಿದ ನಂತರದಲ್ಲಿ ಸುಮಾರು ವರ್ಷಗಳ ಬಳಿಕ ಅವ್ರು ಮತ್ತೆ ನಮ್ಮ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊತಾರೆ. ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಹೈಸ್ಕೂಲ್ ಫ್ರೆಂಡ್ಸು ಮತ್ತೆ ನಾವು ಸೇರ್ತೀವಿ, ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ. ಸೊ ನನ್ನ ಲೈಫಲ್ಲಿ ನಡೆದಿದ್ದು ಅಂದರೆ ಆ ಒಂದು ಫ್ರೆಂಡ್ಸು ಮತ್ತೆ ಸಿಕ್ಕಾಗ ಅವ್ರು ಜಸ್ಟ್ ಅಷ್ಟೇ ಹಾಯ್ ಬಾಯಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಇವತ್ತಿಗೂ ಕೂಡ ಯಾರ ಮೇಲಾದರೂ ಕಷ್ಟಗಳಿದ್ರೆ, ಯಾರ ಮೇಲಾದರೂ ನೋವಿದ್ರೆ, ಅವ್ರ ಕುಟುಂಬದ ಯಾರೋ ಹಿರಿಯರು ತೀರ್ಕೊಂಡ್ರೆ ಆ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥದ್ದು ಇವತ್ತಿಗೂ ಮಾಡ್ತಿದ್ದಾರೆ. ಬಹುಶಃ ಇದು ಎಷ್ಟು ಮಂದಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ, ಇದು ಕೂಡ ಕಾಡುತ್ತೆ. ಬಹುಶಃ ನಿಮ್ಮ ಲೈಫಲ್ಲೂ ಆ ಥರದ್ದೆಲ್ಲ ಪ್ರಸಂಗಗಳು ನಡೆದಿದೆಯಾ ಅಂತ ಅಂದ್ರೆ ಹೈಸ್ಕೂಲ್ ಫ್ರೆಂಡ್ಸು, ಒಂದು ವಾಟ್ಸಪ್ ಗ್ರೂಪು? ಆ್ಯಕ್ಚುಲಿ ಈ ಫ್ರೆಂಡ್ಶಿಪ್ ವಿಚಾರ ಬಂದಾಗ ನಾನು ಅದನ್ನ ಓಪನ್ ಆಗಿ ಒಪ್ಕೋಬೇಕು. ನಾನು ಡಿಗ್ರಿ ಮಾಡೋ ಟೈಮಲ್ಲಿ ನಮ್ದು ಮೂಲತಃ ಧಾರವಾಡ, ಆಯ್ತಾ. ತುಂಬಾ ಕಷ್ಟದ ದಿನಗಳು. ನಾವು ಕಾಲೇಜ್ಗೆಲ್ಲ ಹೋಗ್ತಾ ಇದ್ದಿದ್ದೆ 8 ಕಿಲೋಮೀಟರ್ ನಡಿಗೆ ಮುಖಾಂತರ ಹೋಗಿ ಎಜುಕೇಶನ್, ಹೋಗ್ತಾ 8 ಕಿಲೋಮೀಟರ್, ಬರ್ತಾ 8 ಕಿಲೋಮೀಟರ್, ಈ ಥರ ಎಜುಕೇಷನ್ ಇದ್ದಿದ್ದು. ಹೇಳ್ಕೊಳ್ಳೋಂಥ ಫ್ಯಾಮ್ಲಿ ಅಲ್ಲ. ಆ ಟೈಮಲ್ಲಿ ನನ್ನ ಒಂದಿಷ್ಟು ಕ್ಲೋಸ್ ಫ್ರೆಂಡ್ ಒಬ್ರು ದುಡ್ಡು ಕೊಟ್ಟಿದ್ದಕ್ಕೇನೆ ನನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಳಕ್ಕಾಯ್ತು. ಇಲ್ಲ ಅಂದರೆ ನಾನು ನಿಜವಾಗ್ಲೂ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದನ್ನ ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೋತೀನಿ. ಲೈಫಲ್ಲಿ ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ಅವರವತ್ತು ದುಡ್ಡು ಕೊಟ್ಟಿದ್ದಕ್ಕೆ ನಾನು ಇಷ್ಟು ಬಂದೆ ಅಲ್ವಾ ಅಂತ ಹೇಳಿ. ಸೊ ಇವಾಗ ಒಂದು ಕೆಟ್ಟ ಸಂಸ್ಕೃತಿ ಬಂದ್ಬಿಟ್ಟಿದೆ. ಎಷ್ಟೇ ಫ್ರೆಂಡ್ಸ್ ಆದ್ರೂ ಕೂಡ ಈ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಅನ್ನೋವಂಥದ್ದು ಈಗಿನ ಸಮಾಜದಲ್ಲಿ ದೊಡ್ಡ ಮಾರಕ ಅಂತ ಹೇಳ್ಬೋದು. ನಾನು ಯಾರನ್ನ ಇತ್ತೀಚೆಗೆ ನೋಡ್ತಾ ಇದ್ರು ಕೂಡ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ತಾರೆ. ಹೌದಾ, ನಿಮ್ಮ ಮನೆಯಲ್ಲಿ ಅವ್ರ ಮನೇಲಿ ಇಲ್ಲ, ಇಬ್ರು ಒಂದೇ ರೂಮಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಜವಾದ ಫ್ರೆಂಡ್ಶಿಪ್ಗೆ ಏನು ಬೆಲೆ ಬಂತು ನೋಡಿ. ಆವಾಗ ಹೆಂಗಿತ್ತು ಅಂತಂದ್ರೆ, ನಾವು ಅಣ್ಣ ತಮ್ಮ ಅಂತ ಬಾಯ್ಬಿಟ್ಟು ಹೇಳಬೇಕು ಅಂತ ಏನೂ ಇಲ್ಲ. ಆ ಭಾವನೆಗಳು ಇದ್ದೇ ಇತ್ತು ನಮ್ಮಲ್ಲಿ. ನಿಜವಾದ ಗೆಳೆತನ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಬೇರೆ ಪೂರಕವಾಗಿರುವಂಥ ಸಂಬಂಧಗಳಿರಲ್ಲ. ಅದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಆಗಿರುತ್ತೆ. ಆಪತ್ ಕಾಲದಲ್ಲಿ ಬಂದು ಸಹಾಯ ಮಾಡೋನೇ ಆಪತ್ ಬಾಂಧವ ಅಂತಾರೆ. ಅದು ಮಾತ್ರ ಇದೆ ಆ್ಯಕ್ಚುಲಿ. ಆಪತ್ ಬಾಂಧವ, ಯಾರು ಬಂದು ಹೆಲ್ಪ್ ಮಾಡಿದ ತಕ್ಷಣ ಆಪತ್ ಬಾಂಧವ ನೀ ನನಗೆ ಅಂತ ಹೇಳ್ಬಿಡ್ತಾರೆ. ಆದರೆ ನೋಡಿ, ನನಗೆ ಸುಮಾರು ಸಾರಿ ನಾನು ಯಾವುದೇ ನನ್ನ ಲೈಫಲ್ಲಿ ಏನೇ ಜರ್ನಿ ಸ್ಟಾರ್ಟ್ ಮಾಡಿದ್ರು ಕೂಡ, ನೀವು ನಟಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಮೊದಲು ನಿರೂಪಕಿ ಆಗಿದ್ದೆ, ನಿರ್ದೇಶನ ಮಾಡ್ತಾ ಇದ್ದೀನಿ. ಸಾಕಷ್ಟು ನನ್ನ ಲೈಫಲ್ಲಿ ಬೇರೆ ಬೇರೆ ಮುಖಗಳು ನೋಡ್ತಾ ಇದ್ರು. ಪ್ರತಿ ಹಂತದಲ್ಲೂ ಎಜುಕೇಷನ್ ಅಂತ ಬಂದಾಗೆಲ್ಲ ನನಗೆ ಅವರೇ ಜ್ಞಾಪಕ ಆಗ್ತಾರೆ. ಒಂದು ಬಸ್ಸಿಗೆ ದುಡ್ಡು ಬೇಕು ಅಂದಾಗ್ಲೂ ಕೂಡ ಹೆಲ್ಪ್ ಮಾಡಿದಂಥ ಫ್ರೆಂಡ್ಸ್ ಇದ್ದಾರೆ. ನಾನು ಬಾಕ್ಸ್ ತರಲ್ಲ ಅಂತ ಗೊತ್ತಿದ್ದಾಗ ಬಾಕ್ಸ್ ತಂದು ಕೊಟ್ಟಂಥವ್ರು ಇದ್ದಾರೆ.
ಸೊ ಆ ಎಲ್ಲ ಫ್ರೆಂಡ್ಶಿಪ್ನ ನೋಡಿದ್ರೆ ಇವಾಗ ನಾವು ಯಾವುದೇ ಸ್ಟೇಜ್ಗೆ ಹೋದ್ರೂ ಅವ್ರು ಮೆಸೇಜ್ ಮಾಡಿದ ತಕ್ಷಣನೇ ನಂಗೆ ಸ್ವಂತದವರು ಜೊತೆಗೆ ಹುಟ್ಟಿದವರು ಯಾರೋ ಮೆಸೇಜ್ ಮಾಡಿದ್ರು, ನನಗೆ ಫೋನ್ ಮಾಡಿದ್ರು ಆ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಸೊ ಈಸಿಯಾಗಿ ಮಾತಾಡ್ಬಿಡ್ತೀವಿ ಓಪನ್ ಆಗಿ. ಅಲ್ಲಿ ಕೊರಿಯೋದಿರಲ್ಲ, ಅಂದರೆ ತುಂಬ ಆಡಂಬರವಾಗಿ ಮಾತಾಡಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀವಿ. ನ್ಯಾಚುರಲ್ ಆಗಿರುತ್ತೆ, ಅಲ್ಲಿ ಯಾವುದೇ ಬಣ್ಣಗಳನ್ನ ಬೆಳೆದಿರಲ್ಲ ನಾವು, ಹಾಗಿರುತ್ತೆ. ಅದೇ ನಾನು ಇಲ್ಲಿ ಈ ಜಾಬ್ಗೆ ಅಂತ ಬಂದಮೇಲೆ ತುಂಬ ಜನರನ್ನು ನೋಡ್ತಾ ಇದ್ದೆ. ನನ್ನ ಕ್ಲೋಸ್ ಫ್ರೆಂಡು ಅಂತಲೇ ಪರಿಚಯ ಮಾಡಿಸ್ತಾರೆ. ಹೌದಾ, ನೀವೆಲ್ಲಿರೋದು ಅಂದರೆ ಒಂದೇ ರೂಮಲ್ಲಿ ಇದ್ದೀವಿ, ಲಿವಿಂಗ್ ಟುಗೆದರ್ ಅಂತಾರೆ. ಹಾಗಾದರೆ ಇಲ್ಲಿ ಫ್ರೆಂಡ್ಶಿಪ್ ಎಲ್ಲಿ ಬಂತು? ಸ್ವಲ್ಪ ದಿನ ಜೊತೆಗಿರ್ತಾರೆ, ಆಮೇಲೆ ಇನ್ನೊಂದೇನೋ ಆಗುತ್ತೆ, ಕಿತ್ತಾಡ್ಕೋತಾರೆ, ಆಮೇಲೆ ಅವ್ರ ಲೈಫ್ ಬೇರೆ, ಇವ್ರ ಲೈಫ್ ಬೇರೆ. ಸೊ ಈಗಿನ ಫ್ರೆಂಡ್ಶಿಪ್ ನಾವು ಸೋಷಿಯಲ್ ಮೀಡಿಯಾವನ್ನು ದೂಷಿಸೋದು ತಪ್ಪು. ಯಾಕಂದರೆ ನಮ್ಮ ಟೆಕ್ನಾಲಜಿನ ನಾವು ಬಳಸ್ಕೊಂಡು ಹೋಗಲೇಬೇಕು. ಹಾಗಂತ ನಾವು ವಾಟ್ಸಪ್ ಬಳಸದೇ ಇರೋಕ್ಕಾಗತ್ತಾ, ಫೇಸ್ಬುಕ್ ಬಳಸದೇ ಇರೋಕ್ಕಾಗತ್ತಾ? ನಾವು ಅಪ್ಡೇಟ್ ಆಗಲೇಬೇಕು. ಆದರೆ ನಾವು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲೋ ಒಂದು ಕಡೆ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ಸರಿ ಮಾಡ್ಕೋಬೇಕು. ಇತ್ತೀಚೆಗೊಂದು ನಾನು ಅಧ್ಯಯನದ ಪ್ರಕಾರ ನೋಡ್ತಾ ಇದ್ದೆ, ಈ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇರೋಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೆ. ಕಾರಣ ಒಂದು ಭಾವನೆಗಳನ್ನ ಹೆಚ್ಚಾಗಿ ಶೇರ್ ಮಾಡ್ಕೊಳ್ಳಲ್ಲ. ಅಂದ್ರೆ ಇವಾಗ ನಾನು ಹೇಳ್ತಾ ಇದ್ದೆ, ನನ್ನ ಎಜುಕೇಶನ್ ಟೈಮಲ್ಲಿ ಸ್ವಲ್ಪ ನಮಗೆ ವ್ಯವಸ್ಥಿತವಾಗಿರ್ಲಿಲ್ಲ, ಅನುಕೂಲ ಇರಲಿಲ್ಲ ಹಣಕಾಸಿನಲ್ಲಿ ಅಂತ. ಈಗಿನ ಕಾಲದಲ್ಲಿ ಹೇಗಾಗಿದೆ, ಇದನ್ನ ಹೇಳಿಬಿಟ್ರೆ ನನ್ನ ಏನು ಅನ್ಕೊಳ್ತಾರೋ, ನನ್ನ ಡಿಗ್ನಿಟಿ ಕಡಿಮೆ ಆಗುತ್ತೆ ಅನ್ನೋದು ಒಂದು. ಅಥವಾ ಅದನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಮ ವೀಕ್ನೆಸ್ ಅಂತ, ದುರ್ಬಳಕೆ ಅನ್ನೋಕ್ಕಿಂತ ಯಾರು ಕೂಡ ನಾನು ಹೀಗಿದ್ದೀನಿ, ನಾನು ಹಿಂಗೆ ಸ್ಟ್ರಾಂಗ್ ಆಗ್ತೀನಿ ಅಂತ ಹೇಳ್ಕೊಳ್ಳೋಕೆ ತಯಾರಿಲ್ಲ ಎಷ್ಟೊಂದು ಕಡೆ. ಮತ್ತೆ ಭಾವನೆಗಳನ್ನ ಶೇರ್ ಮಾಡೋದು ತುಂಬಾ ಕಡಿಮೆ ಆಗಿದೆ. ಒಂದ್ ಸ್ವಲ್ಪ ಕಮರ್ಷಿಯಲ್ ಮೈಂಡೆಡ್ ಆಗ್ತಾರೆ. ನನಗೆ ಇವರಿಂದ ಏನ್ ಲಾಭ, ಇಷ್ಟೇ ತಗೊಳ್ಳೋಣ, ಹೀಗೆ ಪ್ರಪಂಚ, ನಾನು ಇಷ್ಟೇ ಮಾಡಬೇಕು ಅಂತ. ಹಾಗಾದ್ರೆ ನಿಮ್ಮ ಭಾವನೆಗಳಿಗೆ ಏನ್ ಬೆಲೆ ಸಿಕ್ತು ನೋಡಿ? ನೇಚರ್ ಅನ್ನುವಂಥದ್ದು ಪರ್ಮನೆಂಟು, ನಮ್ಗೆಲ್ಲ ಗೊತ್ತಿದೆ. ಸೊ ನಾವು ನೇಚರ್ ಕಾಡಿಗೆಲ್ಲ ಹೋದಾಗ ನಮ್ಗೆ ಯಾಕಪ್ಪ ಅಲ್ವಾ, ನಮ್ ಕಾಡುಗಳಿಗೆಲ್ಲ ಯಾಕೆ ಹೋದಾಗ ಖುಷಿ ಆಗುತ್ತೆ? ನಿಸರ್ಗ ಎಲ್ಲ ಹಂಗೆ ಇರೋದು. ಮನುಷ್ಯನು ಕೂಡ ಸಂಘಜೀವಿ ಆಗಿರೋದ್ರಿಂದ ಟ್ರೂ ಆಗಿ ಏನಿರ್ತಾನೆ, ನಿಜವಾದ ಭಾವನೆಗಳಿಂದ ಏನ್ ಬೆರೀತಾನೆ, ಅದು ಮಾತ್ರ ಶಾಶ್ವತ. ಅದು ಅವನನ್ನ ಹೆಚ್ಚಿನ ದಿನಗಳ ಜೀವಿಸೋಕೆ ಹೆಲ್ಪ್ ಆಗುತ್ತೆ. ಬಟ್ ವೆನ್ ಅವನು ಇದನ್ನೆಲ್ಲ ನಾನು ಹೇಳ್ಬಾರ್ದು, ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲ ನಾನು ಇರೋದೇ ಇಷ್ಟಕ್ಕೆ, ನಾನು ಹಿಂಗೆ ಫ್ಯಾಷನ್ ಮಾಡ್ಕೊಂಡಿರ್ಬೇಕು, ನಾನು ಈಗ ಹೇಗಾಗ್ಬಿಟ್ಟಿದೆ ಒಂಥರ ಈ ಶೋಕಿ ಅಂತಾರೆ, ಈ ವರ್ಡ್ ಯೂಸ್ ಮಾಡಬೇಕೆಲ್ಲೋ ಗೊತ್ತಿಲ್ಲ. ಸೊ ಅಂದರೆ ನಾನು ಹಿಂಗೆ ತೋರಿಸ್ಕೋಬೇಕು ನನ್ನನ್ನು ಅನ್ನೋ ಭರದಲ್ಲಿ ತಮ್ಮ ಭಾವನೆಗಳನ್ನೇ ಬದಿಗೊತ್ತಾ ಇದ್ದಾರೆ. ಮತ್ತು ಎಲ್ಲರೂ ಅಷ್ಟೇ ಈ ಮನೇಲಿ ನೋಡಿ ಇದ್ರೆ ತುಂಬ ಸ್ಕ್ರಾಲ್ ಮಾಡ್ತಿರೋರೇ ಜಾಸ್ತಿ ಇರ್ತಾರೆ. ಒಂದು ಟಿ ವಿ ಓಡ್ತಾ ಇರುತ್ತೆ, ಇನ್ನೊಂದು ಕಡೆ ಮಕ್ಕಳೆಲ್ಲ ಮೊಬೈಲ್ ಹಿಡಿತಾ ಇರ್ತಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ನೀವೇನು ಭಾವನೆಗಳನ್ನ ಎಕ್ಸ್ಚೇಂಜ್ ಮಾಡ್ತೀರಾ? ಮುಂಚೆ ಕಾಲದಲ್ಲೆಲ್ಲ ಒಂದೇ ಕಡೆ ಅಡುಗೆ ಇಟ್ಕೊಂಡು ಊಟ ಮಾಡ್ಕೊಂಡು, ಅಪ್ಪ ಎಷ್ಟು ಸಂಪಾದನೆ ಮಾಡಿದ್ರು, ಅಮ್ಮ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡಿದ್ರು, ಸ್ಕೂಲಲ್ಲಿ ಏನು ನಡೀತು, ಇವೆಲ್ಲ ಕಾನ್ವರ್ಸೇಷನ್ ಮುಂಚೆ ನಡೀತಿತ್ತು. ಇವಾಗ ಈ ರೀಲ್ಸ್ ಕಳ್ಸಿದೀನಿ ನೋಡು, ಆ ರೀಲ್ಸ್ ಕಳ್ಸಿದೀನಿ ನೋಡು ಅಂತಾರೆ. ಇತ್ತೀಚೆಗೊಂದು ಇನ್ಸಿಡೆಂಟ್ ಆಯಿತು, ನೀವು ಅಬ್ಸರ್ವ್ ಮಾಡಿರ್ಬೇಕು. ಒಂದು ಹುಡುಗ ಐಫೋನ್ದು EMI ಕಟ್ಟಬೇಕಿತ್ತು, ಅವನ್ಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಬಿದ್ದು ಸತ್ತೋಗಿ ಘಟನೆ ಆಯ್ತು. ಹಂಗಂದ್ರೆ ಹೋಯ್ತು. ಅಂದ್ರೆ ಎಲ್ಲೋಗ್ತಾ ಇದೆ ಸಮಾಜ? ಸೊ ಮೇನ್ಲಿ ನಾನು ಹೇಳೋ ಪ್ರಕಾರ ತುಂಬಾ ಕಡೆಗಳಲ್ಲಿ ಮಾತು ಹೇಳ್ತೀನಿ, ನಾವು ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ, ಅವರಿಗೆ ನಿಜವಾಗಿರುವಂಥ ವ್ಯಾಲ್ಯೂಸ್, ಬದುಕಿನ ವ್ಯಾಲ್ಯೂಸ್ ಕಲಿಸಿದ್ರೆ, ನೀವು ಟೂ ವೀಲರ್ ಇತ್ತಾ ಬಿಡಬೇಡಿ ಅವರನ್ನ, ನೀನು ಅಲ್ಲಿವರೆಗೂ ನಡ್ಕೊಂಡು ಹೋಗು, ನಿನ್ಗೆ ಗೊತ್ತಾಗ್ಲಿ ಅದಂತ ಬಿಡಿ ಅವ್ರಿಗೆ. ಒಂದೊಂದಿನ ಊಟಗಳನ್ನ ಅಂದರೆ ಅನಿವಾರ್ಯತೆಗಳು ಬಂದಾಗ ಸ್ಕಿಪ್ ಮಾಡಿ, ಊಟದ ಬೆಲೆ ಗೊತ್ತಾಗತ್ತೆ. ನೀರು ಕೊಡಬೇಡಿ, ನೀರಿನ ಬೆಲೆ ಗೊತ್ತಾಗತ್ತೆ. ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡಬೇಡಿ, ಅವ್ರಿಗೆ ದುಡ್ಡು ತಿನ್ನೋದು ಹೆಂಗೆ ಅಂತ ಕಲಿಸ್ಕೊಡಿ, ಆವಾಗ ಪರ್ಫೆಕ್ಟ್ ಮನುಷ್ಯ ಆಗ್ತಾರೆ. ಎಸ್ ಕಶ್ಯಪ್ ಅವರ, ಬಹುಶಃ ಈ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ರಜನಿಕಾಂತ್ ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಒಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್, ಕೋಟ್ಯಾಂತರ ಅಭಿಮಾನಿಗಳು, ಒಂದು ಸಿನಿಮಾಗೆ ಅವ್ರು ತಗೊಳ್ಳುವಂಥ ಸಂಭಾವನೆ, ಇವೆಲ್ಲ ನಾವು ನೋಡ್ತೀವಿ. ಅವ್ರಿಗೆ ಬಂದಂಥ ಜನಪ್ರಿಯತೆಯಿಂದಾಗಿ ಇವತ್ತು ಅವ್ರ ಫಾಲೋವರ್ಸ್ ಇರ್ಬೋದು, ಅಭಿಮಾನಿಗಳು, ಅದೆಲ್ಲವೂ ಕೂಡ ಓಕೆ. ಇನ್ನು ಅವರ ಫ್ರೆಂಡ್ಸು, ನಾನು ರಜನಿಕಾಂತ್ ಫ್ರೆಂಡ್ಸು, ಇಬ್ಬರು ಫ್ರೆಂಡ್ಸು ಅನ್ನುವಂಥದ್ದು ಸಾಕಷ್ಟು ಮಂದಿ ಹೇಳ್ಕೊಳ್ತಾರೆ. ಅದು ಒಪ್ಕೊಳ್ಳುವಂಥ ವಿಚಾರನೆ, ತಪ್ಪಲ್ಲ. ಆದರೆ ರಜನಿಕಾಂತ್ ಅವರು ತಾವು ಕಷ್ಟದ ದಿನದಲ್ಲಿ ಚೆನ್ನೈನಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಂಥ ಫ್ರೆಂಡ್ಸನ್ನು ಈಗಲೂ ಮರ್ತಿಲ್ಲ ಅವರು. ಸುಮಾರು 5-6 ಮಂದಿ ಫ್ರೆಂಡ್ಸು ಜೊತೆ ಅವ್ರು ಇವತ್ತಿಗೂ ಕೂಡ ಹೊರಗಡೆ ಎಲ್ಲಾದರೂ ಹೋಗೋದಾದರೆ ಅವ್ರ ಜೊತೆ ಇರ್ತಾರೆ. ಬೆಂಗಳೂರಿಗೆ ಬಂದರೆ ಅವ್ರ ಜೊತೆ ಇರ್ತಾರೆ, ಮಂತ್ರಾಲಯಕ್ಕೆ ಹೋದ್ರೆ ಅವ್ರ ಜೊತೆ ಇರ್ತಾರೆ.
ಸೊ ಅಂಥ ಒಂದು ಟ್ರೂ ಫ್ರೆಂಡ್ಶಿಪ್ಪನ್ನು ಮತ್ತು ಶಾರುಖ್ ಖಾನ್ ಕೂಡ ಎಲ್ಲೋ ಒಂದು ಕಡೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಶಾರುಖ್ ಖಾನ್ ನನಗೆ ಇವತ್ತು ಅಪಾರ ಜನಪ್ರಿಯತೆ ಇರಬಹುದು, ನಾನು ದೊಡ್ಡ ಸೂಪರ್ ಸ್ಟಾರ್ ಆಗಿರ್ಬೋದು, ಆದರೆ ನನ್ನ ಕಷ್ಟದ ದಿನಗಳಲ್ಲಿದ್ದಂಥ ಆ 3 ಫ್ರೆಂಡ್ಸ್ ಇವತ್ತಿಗೂ ನನಗೆ ಫ್ರೆಂಡ್ಸೇ, ಅವರೇ ನಿಜವಾದ ರಿಯಲ್ ಫ್ರೆಂಡ್ಸು ನನಗೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಈ ಫ್ರೆಂಡ್ಶಿಪ್ಗೆ ಬೆಲೆ ಕೊಡುವಂಥದ್ದು, ಫ್ರೆಂಡ್ಶಿಪ್ ಅನ್ನುವಂಥದ್ದು ದೂರ ಆಗ್ತಿದೆ ಅಂದಾಗಲೂ ಕೂಡ ಅಂಥ ವ್ಯಾಲ್ಯೂಸನ್ನು ಫಾಲೋ ಮಾಡುವಂಥವ್ರು ಈಗಲೂ ಕಾಪಾಡ್ಕೊಂಡು ಬಂದಿರುವಂಥವ್ರು ಇದ್ದಾರೆ. ಏನು ಹೇಳ್ತೀರಿ? ಹೌದು, ಬಹಳಷ್ಟು ಜನ ಇದ್ದಾರೆ. ರಜನಿಕಾಂತ್ ಅಂತ ಸೂಪರ್ ಸ್ಟಾರ್ ಆದ್ಮೇಲೆ 1000 ಜನ ಬಂದಿರ್ತಾರೆ, ಹೋಗಿರ್ತಾರೆ. ಆದ್ರೆ ಜೀವನದಲ್ಲಿ ನಮ್ಮ ಜೊತೆ ಮೊದಲಿದ್ದ ಫ್ರೆಂಡ್ಸ್ನ ಅವ್ರು ಮರಿದೆ ಇನ್ನೂ ನೆನ್ಪಿಟ್ಕೊಳ್ಳೋದು, ಅದು ಅವರ ದೊಡ್ಡ ಗುಣ, ಅದು ನಿಜವಾದ ಫ್ರೆಂಡ್ಶಿಪ್. ಮತ್ತೆ ಫೇಮ್ ಬಂದಾಗ ಫ್ರೆಂಡ್ಶಿಪ್ ಬದಲಾಗಬಾರ್ದು. ನಮ್ಮ ಫ್ರೆಂಡ್ಶಿಪ್ನಲ್ಲಿ ನಾವು ಸಹ ಬದಲಾಗಬಾರ್ದು. ಸಕ್ಸಸ್ ಬಂದಾಗ ನಾವು ಚೇಂಜ್ ಆಗ್ತದೆ ಅಂದರೆ ಒಂದು ಸಿಚುಯೇಷನ್ ಇರ್ಬೋದು, ಆದರೆ ಕಡೆವರೆಗೂ ನಂದು ಎಕ್ಸಾಂಪಲ್ಲೇ ಹೇಳ್ತೀನಿ. ಲೈಫಿನ ಒಂದು ತುಂಬ ದೊಡ್ಡ ಒಂದು ಡಿಸಿಷನ್ ಮೇಕಿಂಗ್ ಒಂದು ಕೆಟ್ಟ ಫೇಸಲ್ಲಿ ಇದ್ದಾಗ ನನ್ನ ಜೊತೆ ನಿಂತಿದ್ದು ನನ್ನ ಸ್ನೇಹಿತರು, ಸಂಬಂಧಿಕರು, ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಆ ಒಂದು ಫೇಸಿಂದ ನಾನು ಹೊರ ಬಂದು ಒಂದು ಜೀವನನ ಕಟ್ಕೊಳ್ಳೋದಕ್ಕೆ ಸೊಸೈಟಿಲಿ ಇವತ್ತು ನಾನು ಒಂದು ಆ್ಯಂಕರ್ ಆಗಿದ್ದೀನಿ, ಮೆಂಟರ್ ಆಗಿದ್ದೀನಿ, ಪ್ಲಸ್ ಸೈಜ್ ಮಾಡೆಲ್ ಆಗಿದ್ದೀನಿ, ಬ್ಯೂಟಿ ಪೇಜೆಂಟ್ ಹೋಲ್ಡರ್ ಆಗಿದ್ದೀನಿ, ಕಾರ್ಪೊರೇಟ್ ಪ್ರೊಫೆಷನಲ್ ಆಗಿದ್ದೀನಿ, ಒಂದಷ್ಟು ಅವಾರ್ಡ್ಸ್ ಎಲ್ಲ ಸ್ಟೇಟ್ ಅಂಡ್ ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಇದಕ್ಕೆಲ್ಲ ಕಾರಣ ನನ್ನ ಸ್ನೇಹಿತರು. ಖಂಡಿತವಾಗ್ಲೂ ಅಪ್ಪ ಅಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ನನ್ನನ್ನ ಕರೆಕ್ಟ್ ದಾರಿಗೆ, ದೇ ಆರ್ ದ ಒನ್ಸ್ ಹೂ ನ್ಯಾವಿಗೇಟೆಡ್ ಮೀ ಟು ಟೇಕ್ ದ ರೈಟ್ ಡೆಸಿಷನ್, ರೈಟ್ ಸ್ಟೆಪ್ ಆಫ್ ಮೈ ಲೈಫ್. ಸೊ ಇದು ಸ್ಕೂಲ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಅದು ರೆಗ್ಯುಲರ್ ಕಾಂಟ್ಯಾಕ್ಟ್ ಇರ್ಲಿ ಇಲ್ಲದೆ ಹೋಗ್ಲಿ, ನಾವ್ ಎಲ್ಲಿಂದ ಬಂದ್ವಿ, ಹೇಗ್ ಬಂದ್ವಿ, ನಮ್ಮ ರೂಟ್ಸ್ ನ ನಾವ್ ಯಾವತ್ತೂ ಮರಿಬಾರ್ದು. ರಿಯೂನಿಯನ್ ಸ್ನೇಹಿತರನ್ನ ಮಾತ್ರ ನಾವು ಸೇರ್ಬೋದು, ಆದ್ರೆ ಸ್ನೇಹನೂ ಸಹ, ಆ ಒಂದು ಫ್ರೆಂಡ್ಶಿಪ್ನೂ ಸಹ ನಾವು ಉಳಿಸ್ಕೊಳ್ಳೋದು ನಮ್ಮ ಪ್ರಯತ್ನನೂ ಸಹ ಆಗಿರುತ್ತೆ. ಅಂಡ್ ಕೆಲವೊಂದು ಏನಾಗೋಗುತ್ತೆ, ಟೇಕನ್ ಫಾರ್ ಗ್ರಾಂಟೆಡ್ ಆಗೋಗುತ್ತೆ. ಆಮೇಲೆ ಈಗ ಫ್ರೆಂಡ್ಶಿಪ್ ಒಂದೇ ಅಲ್ಲ, ಸಿಚುಯೇಷನ್ಶಿಪ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅನ್ನೋದು ತುಂಬಾ ಟ್ರೆಂಡ್ ಆಗಿದೆ. ಈಗ ಫ್ರೆಂಡ್ ಯಾವ್ದೋ ಒಂದು ಫ್ರೆಂಡ್ಶಿಪ್ ಮಾಡ್ಕೋತೀವಿ ನಾವು, ಅವ್ರ ಕಡೆಯಿಂದ ಏನಾದ್ರು ಬೆನಿಫಿಟ್ಸ್ ಆಗುತ್ತಾ, ಅವ್ರ ಕಡೆಯಿಂದ ಏನಾದ್ರು ಅಡ್ವಾಂಟೇಜ್ ಇದೆಯಾ, ಆ ಥರ ಇದ್ರೆ ಮಾತ್ರ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದ್ರೆ ಹಾಯ್ ಬಾಯ್, ನಂಬರ್ಸೇ ಬ್ಲಾಕ್, ಡಿಲೀಟ್ ಆಗೋಗುತ್ತೆ. ಹಾಗಾಗಿ ರಜನಿಕಾಂತ್ ಸರ್ ಆಗಿರ್ಬೋದು, ಶಾರುಖ್ ಖಾನ್ ಸರ್ ಆಗಿರ್ಬೋದು, ನಮ್ಮ ಕರ್ನಾಟಕದ ಇಂಡಸ್ಟ್ರಿ ಮೇರು ಗಣ್ಯ ವ್ಯಕ್ತಿಗಳಾಗಿರ್ಬೋದು, ರಾಜ್ಕುಮಾರ್ ಸರ್ ಇರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್ ಸರ್, ಅವರ ಸ್ನೇಹಿತರೆಲ್ಲ ಈಗಲೂ ಎಷ್ಟು ದೊಡ್ಡದಾಗಿದೆ ಅವರ ಸ್ನೇಹ, ಎಷ್ಟು ರೋಲ್ ಮಾಡೆಲ್ ಆಗಿ ಎಕ್ಸಾಂಪಲ್ಸ್ ಆಗಿದ್ದಾರೆ ನಮ್ಗೆಲ್ರಿಗೂ, ನಮ್ಮ ಕನ್ನಡದವರಿಗೆ. ಇದಕ್ಕಿಂತ ಬೇಕಾ? ಎಂಥ ಕಷ್ಟದ ಸಮಯದಲ್ಲೂ ಸಹ ಸ್ನೇಹಕ್ಕೆ ಸ್ನೇಹ ಅಂತಾನೆ ರವಿಚಂದ್ರನ್ ಅವ್ರು ಎಂತ ಒಳ್ಳೆ ಸಿಪಾಯಿ ಮೂವಿಲಿ ಹಾಡಿದ್ದಾರೆ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಸ್ನೇಹನ ಬಿಟ್ಟಿರಲು ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ನಾವು ಊಟ ಬಿಟ್ಟಿರ್ತೀವಿ, ಅಪ್ಪ ಅಮ್ಮನ ಬಿಟ್ಟು ಜಗಳ ಮಾಡ್ಕೊಂಡು ಎಲ್ಲೋ ಹೋಗಿರ್ತೀವಿ, ಗಂಡ ಹೆಂಡತಿ ಜಗಳಾಡಿ, ಮಕ್ಳು ಜಗಳ ಆಡ್ತೀವಿ. ಫ್ರೆಂಡ್ಸ್ ಜೊತೆ ಜಗಳ ಆಡಿದಾಗ ಮತ್ತೆ ಹೋಗ್ಬಿಟ್ಟು ಯಾವುದು ಈಗೂ ಅಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ಹೋಗಿ ಫಸ್ಟ್ ಮಾತಾಡೋದೇ ಸ್ನೇಹಿತರು. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಆಮೇಲೆ ಕಶ್ಯಪ್ ಅವರು ಇನ್ನೊಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೂಡ ನಾನು ಕೇಳಿದಂಥ ಮಾಹಿತಿ, ಆತ ಒಬ್ಬ ಸೆಲೆಬ್ರಿಟಿ, ಅಂದರೆ ಆ ಥರದವ್ರು ತುಂಬ ಜನ ಒಂದಷ್ಟು ತಮ್ಮ ನಿಜ ಬದುಕಿನ ನೈಜ ಘಟನೆಗಳನ್ನು ಹೇಳ್ಕೊಂಡಿರುವಂಥದ್ದು. ಅವರು ಸ್ನೇಹಿತರು ಎಲ್ಲವೂ ಇದ್ದಾಗ ಎಲ್ಲ ಹತ್ರದಲ್ಲಿದ್ದರು, ಆದರೆ ಏನೂ ಇಲ್ದಾಗ, ಒಂದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಲಿಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ದಾಗ ಯಾರೂ ಇರಲಿಲ್ಲ, ಯಾರನ್ನು ಕೇಳಿದ್ರು ಕೂಡ ಮುಖ ತಿರ್ಸ್ಕೊಂಡು ಹೋಗೋರು, ಎದುರಿಗೆ ಬಂದರೆ ಅಯ್ಯೋ ಇವನು ಬೇರೆ ಬಂದಲ್ಲಪ್ಪ ಅಂತ ಮುಖ ತಿರ್ಸ್ಕೊಂಡು ಹೋಗೋರು. ಅಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಾನಿದ್ದೆ, ಎಲ್ಲವೂ ಇದ್ದಾಗ ಹತ್ತಿರದಲ್ಲಿದ್ದವರು ಯಾರೂ ಕೂಡ ಕಷ್ಟ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿದಂಥ ಒಂದಷ್ಟು ಮಂದಿಯ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಹೌದು ಹೌದು ಹೌದು, ಸೆಲೆಬ್ರಿಟಿ ಅಂದಮೇಲೆ ಸುತ್ತಮುತ್ತಲ ಜನ ಜಾಸ್ತಿ ಇದ್ದೇ ಇರ್ತಾರೆ. ಪ್ರಾಬ್ಲಮ್ಸ್ ಬಂದಾಗ ಯಾರು ನಮ್ಮ ಜೊತೆ ಇರಲ್ಲ, ಯಾರಿರ್ತಾರೆ? ಫೇಮ್, ಓಕೆ ಇವ್ರಿಗೊಂದು ಟ್ಯಾಗ್ಲೈನ್ ಇದೆ, ಇವ್ರಿಗೆ ಸೊಸೈಟಿನಲ್ಲಿ ಒಂದು ಒಳ್ಳೆ ನೇಮ್ ಇದೆ, ರೆಸ್ಪೆಕ್ಟ್ ಇದೆ, ದುಡ್ಡು ಮಾಡಿದ್ದಾನೆ ಅನ್ಕೊಂಡು ಆ ಒಂದು, ನಾನು ಆಗ್ಲೇ ಹೇಳಿದಾಗ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಇದ್ದು ಅಡ್ವಾಂಟೇಜ್ ತಗೊಳ್ಳಕ್ಕೆ ಮಾತ್ರ ಫ್ರೆಂಡ್ಶಿಪ್ ಇರ್ತಾರೆ. ಯಾಕಂದ್ರೆ ದಟ್ಸ್ ಹೌ ದ ಸೊಸೈಟಿ, ದಟ್ಸ್ ಹೌ ದ ಹ್ಯೂಮನ್ ಟೆಂಡೆನ್ಸಿ, ಆ ಮನುಷ್ಯನ ಸಹಜ ಗುಣ ಅದು. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ಒಬ್ಬ ಜೆನ್ಯೂನ್ ಫ್ರೆಂಡ್ ಇದ್ರೆ ಸಾಕಲ್ವಾ? 1000 ಜನ ಫ್ರೆಂಡ್ಸ್ ತಗೊಂಡು ಏನ್ ಮಾಡ್ಬೇಕಾಗಿದೆ ನಮ್ಗೆ ಅಂತ. ನೀವು ಹೇಳ್ದಾಗೆ ಆ ಸೆಲೆಬ್ರಿಟಿ ನಮಗೂ ಎಲ್ರಿಗೂ ಚಿರಪರಿಚಿತರು. ಅಂತ ಕಷ್ಟ ಕಾಲದಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ದುಡ್ಡು ಕಟ್ಲಿಕ್ಕೆ ಅವ್ರ ಜೊತೆ ಯಾರು, ಇದೇ ಫ್ರೆಂಡು ಬೇರೆಯವರಿಗೆ ಎಷ್ಟು ಸೀಮಿತವಾಗಿ, ಎಷ್ಟು ಅವ್ರ ಕಷ್ಟದಲ್ಲಿದ್ರು, ಅವ್ರಿಗೆ ಊಟ ಇಲ್ಲ ಅಂದ್ರೂ ಎಲ್ಲೋ ಹೇಗೋ ಸಾಲ ಮಾಡಿ ಆ ಫ್ರೆಂಡ್ಸಿಗೆಲ್ಲ ಸಹಾಯ ಮಾಡಿದವರು, ಕೊನೆಗೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಆ ಫ್ರೆಂಡ್ಸ್ ತಿರುಗೂ ಸಹ ನೋಡ್ಲಿಲ್ಲ. ಹಾಗಾಗಿ ಅಂತ ಫ್ರೆಂಡ್ಶಿಪ್ ನಿಜವಾಗ್ಲೂ ಬೇಕಾಗಿಲ್ಲ.
ಜಗತ್ತು ನಿಮ್ಮ ಗೆಲುವನ್ನು ಆಚರಿಸುತ್ತೆ, ಆದರೆ ನಿಜವಾದ ಸ್ನೇಹಿತರು ನಮ್ಮ ಹೋರಾಟದಲ್ಲೂ ಸಹ ನಮ್ಮ ಜೊತೆ ಇರ್ತಾರೆ, ನಿಜವಾದವರು. ಸೊ ಯು ಕ್ಯಾನ್ ಈಸಿಲಿ ಫಿಲ್ಟರ್, ನಾವು ಯಾರು ನಮಗೆ ಬೇಕು, ಯಾವ ನಮ್ಮ ಸ್ನೇಹಿತರು ನಮಗೆ ಬೇಡ ಅನ್ನೋದನ್ನ ನಾವು ಫಿಲ್ಟರ್ ಮಾಡಿ ಈಗಲಿಂದನೇ ಶುರು ಮಾಡಿದ್ರೆ ಲಿಮಿಟ್ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಶಿಪ್ ಖಂಡಿತವಾಗ್ಲೂ ಬೇಕು, ಎಲ್ಲರಿಂದ ಎಲ್ಲರೂ ಬೇಕು. ನೆಟ್ವರ್ಕಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್ ಇನ್ ದ ಸೊಸೈಟಿ ಆ್ಯಂಡ್ ಇಟ್ಸ್ ಬೀನ್ ಟ್ರೆಂಡಿಂಗ್. ಯು ನೀಡ್ ಫ್ರೆಂಡ್ಸ್, ಯು ನೀಡ್ ಕಾಂಟ್ಯಾಕ್ಟ್ಸ್, ಯು ನೀಡ್ ನೆಟ್ವರ್ಕಿಂಗ್. ಆದರೆ ದೇವರು ನಮಗೆ 2 ಕಣ್ಣು ಕೊಟ್ಟಿದ್ದಾರಲ್ವಾ, ಯಾತಕ್ಕೆ? ಒಂದು ಒಳ್ಳೇದು ಒಂದು ಕೆಟ್ಟದು. 2 ಕಿವಿ ಕೊಟ್ಟಿದ್ದಾರೆ, ಒಂದು ಒಳ್ಳೇದು ಒಂದು ಕೆಟ್ಟದು. ಮೂಗು ಕೊಟ್ಟಿದ್ದಾರೆ, ಒಂದು ಒಳ್ಳೇದು ಸವಿಯೋಕ್ಕೆ, ಒಂದು ಒಳ್ಳೇದು ಸ್ಮೆಲ್ ಮಾಡೋಕ್ಕೆ, ಒಂದು ಬ್ಯಾಡ್ ಸ್ಮೆಲ್ ತೊಗೊಳಕ್ಕೆ. ಬಾಯಿ ಕೊಟ್ಟಿದ್ದಾರೆ, ಅಪ್ಪರ್ ಲಿಪ್ ಆ್ಯಂಡ್ ಡೌನ್ ಲಿಪ್, ಯಾಕೆ? ಒಳ್ಳೆ ಮಾತು ಕೆಟ್ಟ ಮಾತಾಡೋದಕ್ಕೆ. ಹೀಗಾಗಿ ಇದರದ್ದು ಒಂದು ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿಥಿಂಗ್. ನಾವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ಲೈಫ್, ನಮ್ಮ ಡಿಸಿಷನ್ಸು ಬೇಸ್ ಆಗಿರುತ್ತೆ. ಹಾಗಾಗಿ ಸೊ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಎಕ್ಸಾಂಪಲ್ಸ್ ನಾವು ಹೇಳಿದ್ದೀವಿ. ಯು ಡೋಂಟ್ ಇವನ್ ಹ್ಯಾವ್ ಟು ಹ್ಯಾವ್ 1000 ಫ್ರೆಂಡ್ಸ್. ಹ್ಯಾವ್ ಬೆಸ್ಟ್ ಗುಡ್ ಫ್ರೆಂಡ್ಸ್ ವಿತ್ ಯು ಆ್ಯಂಡ್ ಎನ್ಶೋರ್ ದಟ್ ಯು ಕ್ಯಾರಿ ವಿತ್ ದಮ್, ಯು ಟೇಕ್ ದಮ್ ಅಲಾಂಗ್ ಯೋರ್ ಲೈಫ್ ಸೈಡ್. ಕೊನೆ ಉಸಿರವರೆಗೂ ಇರೋರು ಫ್ರೆಂಡ್ಸೇ. ನಿಜ 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 ಟ್ರೂ. ನೀವು ಹೇಳಿದ್ದು ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತೊಗೊಂಡ್ಬಂದ್ಬಿಡೋಣ. ಒಂದು ಚಿಕ್ಕ ಬ್ರೇಕ್ ಆದ ನಂತರದಲ್ಲಿ ಮತ್ತೆ ಚರ್ಚೆ ಕಂಟಿನ್ಯೂ ಆಗುತ್ತೆ. ಟೇಕ್ ಎ ಸ್ಮಾಲ್ ಬ್ರೇಕ್. ಬ್ರೇಕ್ ಆದಮೇಲೆ ಓ ಗೆಳೆಯ ಎಲ್ಲಿದೆಯಾ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಮತ್ತಷ್ಟು ವಿಚಾರ ನಾನು ಮಾತಾಡ್ತಾ ಹೋಗ್ತೀನಿ. ಮೀರಾ, ಬಹುಶಃ ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರನ್ನೂ ಕೂಡ ಹತ್ರ ಸೇರಿಸ್ತಾ ಇದೆ. ಅದರ ಸಂಬಂಧಗಳನ್ನು ಅಥವಾ ಸ್ನೇಹಿತ ಅಥವಾ ಸ್ನೇಹಿತೆ ಅನ್ನುವಂಥದ್ದನ್ನು ದೂರ ಮಾಡ್ತಾ ಇದೆಯಾ ಅಂತ? ಹತ್ರ ಸೇರಿಸ್ತಾ ಇದೆ ಅನ್ನೋದಕ್ಕಿಂತ ದೂರ ಮಾಡ್ತಾ ಇದೆ ಅಂದರೆ ಒಪ್ಕೋಬಹುದೇನೋ ಅಂತ ಅನ್ಸುತ್ತೆ. ಯಾಕಂದರೆ ನೋಡಿ, ಈ ಕಾರ್ಪೊರೇಟ್ ಸಂಸ್ಕೃತಿನೇ ಡಿಫ್ರೆಂಟು, ನಮ್ಮ ಕಲ್ಚರೇ ಡಿಫ್ರೆಂಟು. ಅದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಅದು ಒಂದು ಮಾಡ್ತಾ ಇದೆ ಅನ್ನೋಕ್ಕಿಂತ ಅಲ್ಲಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಹೇಳ್ತಾ ಇದ್ರು ಶ್ರೀ ಅವರು. ಕಾರ್ಪೊರೇಟ್ ರೂಪದಲ್ಲಿ ನಮ್ಮನ್ನ ಹತ್ರ ಸೇರಿಸ್ತಾ ಇರಬಹುದು ಮೊಬೈಲ್ ಅನ್ನುವಂಥದ್ದು, ಆದ್ರೆ ಸಂಬಂಧಗಳನ್ನ ದೂರ ಮಾಡ್ತಿದೆ. ಸಂಬಂಧಗಳನ್ನ ಖಂಡಿತವಾಗ್ಲೂ ದೂರ ಮಾಡ್ತಾ ಇದೆ. ನಿಮ್ಗೆ ನಿಜವಾದ ಫ್ರೆಂಡ್ಸ್ ಯಾರು, ಫ್ಲರ್ಟ್ ಮಾಡ್ತಿರೋಂಥ ವ್ಯಕ್ತಿಗಳು ಯಾರು, ನಿಮ್ಗೆ ಮೋಸ ಮಾಡೋದಕ್ಕೆ ಮೆಸೇಜ್ ಮಾಡ್ತಾ ಇರೋರು ಯಾರು, ಯಾರನ್ನಂತ ಕಂಡುಹಿಡಿತೀರಾ ನೀವು? ಅಂಡ್ ಎಲ್ಲರೂ ಮೆಸೇಜ್ ಮಾಡಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಅಂತ ಎಷ್ಟು ಜನ ಕೇಳ್ತಾರೆ ನಿಮ್ಗೆ ಅಲ್ವಾ? ಸೊ ಹೀಗಾಗಿ ನಮ್ಮನ್ನದು ಒಂದು ಮಾಡ್ತಾ ಇಲ್ಲ, ಬದಲಾಗಿ ನಮ್ಮಲ್ಲಿರುವಂಥ ಒಂದು ಸಂಸ್ಕೃತಿ ಸಂಸ್ಕಾರ ಏನಿದೆ ಅದನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿ. ಎಷ್ಟೋ ಸಲ ಹೇಗಿದೆಯಾ, ಚೆನ್ನಾಗಿದೆಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಮಲ್ಕೊಂಡ್ಯಾ, ಇನ್ನೂ ಮಲಗಿಲ್ವಾ, ಈ ರೀತಿ ಎಲ್ಲ ಒಂದಷ್ಟು ಈ ಸಂಭಾಷಣೆಗಳು ಫೋನ್ನಲ್ಲಾದಾಗ ಅವರೇ ನಿಜವಾದ ಸ್ನೇಹಿತರು, ಅವ್ರು ನಮ್ಮ ಬಗ್ಗೆ ಅಷ್ಟೆಲ್ಲ ಕೇರ್ ತಗೋತಿದ್ದಾರೆ, ಅಷ್ಟೆಲ್ಲ ವಿಚಾರಿಸ್ತಿದ್ದಾರೆ ಅಂತ ನಾವು ಆ ರೀತಿ ತಿಳ್ಕೊಂಡ್ಬಿಡ್ತೀವಿ. ಆದರೆ ನಿಜವಾದ ಸ್ನೇಹಿತರು ಅನ್ನುವಂಥವ್ರು ಸೊ ಬೇರೆನೇ ಇರ್ತಾರೆ. ನಾವು ಅವರನ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವೇನೋ ಅಂತ. ಓಕೆ, ಕಾಮಿಡಿ ಏನು ಅಂತಂದ್ರೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಆರಾಮ ಎಲ್ಲ ಕೇಳ್ತಾರೆ. ಹೋಗ್ತಾ ಹೋಗ್ತಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಚೂರು ದುಡ್ಡು ಕೊಡ್ಬೋದಾ, ನಾನೇನೋ ಪರಿಸ್ಥಿತಿಲಿದ್ದೆ, ಅರ್ಥ ಮಾಡ್ಕೊಂಡಂಥವ್ರು ಇಲ್ಲ ಅಂತ ಬಚಾವಾದ್ರೆ ಆಯ್ತು. ಇಲ್ಲಾಂದ್ರೆ ಎಷ್ಟೋ ಜನ ಹಣವನ್ನ ಕಳ್ಕೊಂಡ್ರೆ ಎಕ್ಸಾಂಪಲ್ ಸಾಕಷ್ಟಿದೆ ನಮ್ಗೆ. ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಇತ್ತೀಚೆಗೆ ನಾನು ನೋಡಿದೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಂಬ್ಕೊಂಡು ಗಂಡನ ಮಗುನ ಬಿಟ್ಟು ಮದುವೆ ಆಗಿ ಹೋಗಿ ಅಲ್ಲಿ ಮೋಸ ಆಗಿ ಅವಳು ಲೈವ್ ಮಾಡಿದ್ದೊಂದು ಎಕ್ಸಾಂಪಲ್ ಇತ್ತೀಚೆಗೆ ನೋಡ್ತಾ ಇದ್ವಿ. ಹಂಗಂದ್ರೆ ಅವರು ಇಲ್ಲಿ ಏನಾಗ್ತಿದೆ ಸೋಷಿಯಲ್ ಮೀಡಿಯಾ, ನಾನು ನಿಮ್ಗೆ ಅದೇ ಪದೇ ಪದೇ ಹೇಳ್ತಿರೋದು, ಟೆಕ್ನಾಲಜಿ ಅನ್ನೋಂಥದ್ದು ಬೇಕು, ಮತ್ತೆ ನಾವು ಮುಂದುವರಿಬೇಕು, ಜಗತ್ತಲ್ಲಿ ಏನು ಅಪ್ಡೇಟ್ಸ್ ನಡೀತಾ ಇದೆ ಬೇಕು ನಮಗೆ. ಆ್ಯಂಡ್ ನಾವೇನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸ್ಕೊಡೋದಕ್ಕೆ ಬೇಕು, ಯೂಸ್ ಮಾಡ್ಕೊಳ್ಳೋಣ. ಆದರೆ ಮಿಸ್ಯೂಸ್ ಯಾಕೆ, ಅನ್ನೋನ್ ಪರ್ಸನ್ಗಳ ಜೊತೆ ಮಾತಾಡೋದು ಯಾಕೆ, ಫ್ರೆಂಡ್ಶಿಪ್ ಹೆಸರಲ್ಲಿ ದುಡ್ಡು ಕೇಳೋದು ಯಾಕೆ ಅಲ್ವಾ? ನೀವು ಅಂಬರೀಷ್ ಅವ್ರದ್ದು ಅವಾಗಲೇ ಕತೆ ಹೇಳುವಾಗ ನಂಗೆ ನನ್ನ ಜ್ಞಾಪಕ ಬಂತು. ಆ್ಯಕ್ಚುಲಿ ಇವರು ವಿಷ್ಣುವರ್ಧನ್ ಸರ್ ಡೆತ್ ಆದಾಗ ಅವರೊಂದು ಬೈಟ್ ಕೊಡ್ತಾರೆ ಮಾಧ್ಯಮಗಳಿಗೆ. ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ತುಂಬ ಭಾವನಾತ್ಮಕವಾಗಿ ಒಂದು ಮಾತು ಹೇಳಿದ್ರು, ನಾನು ದಿನಗಳನ್ನ ಎಣಿಸ್ತಾ ಇದ್ದೀನಿ, ನನ್ನ ಗೆಳೆಯ ನನ್ನನ್ನು ಯಾವಾಗ ಕರ್ಕೊಳ್ತಾನೆ ಅಂತ ಅನ್ನೋ ಒಂದು ಮಾತು ಹೇಳಿದ್ರು. ಅಂದ್ರೆ ಅಲ್ಲಿ ಪ್ರಾಣನೂ ಲೆಕ್ಕಕ್ಕಿಲ್ಲ ನಿಮ್ಗೆ, ಅರ್ಥ ಆಯ್ತಾ? ಸೊ ಆ ಗೆಳೆತನ ಅನ್ನೋದು ಅಷ್ಟು ಶಾಶ್ವತ. ಅಂದ್ರೆ ಅವನ ನನ್ನ ಬಿಟ್ಟೋದ ಅಂದ್ರೆ ನನ್ನನ್ನು ಯಾಕೆ ಬಿಟ್ಟೋದ, ಅವನು ನನ್ನಷ್ಟೇ ಯಾಕೆ ಬಿಟ್ಟೋದ ಇಲ್ಲಿ ಅನ್ನೋ ಪ್ರಶ್ನೆ ಅವ್ರಿಗೆ ಮೂಡ್ತಾ ಇತ್ತು. ಎಷ್ಟು ಆತ್ಮೀಯತೆ ಇತ್ತು, ಅದ್ರಲ್ಲಿ ಎಷ್ಟು ಅರ್ಥ ಇತ್ತು ಅಂತ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇನ್ನಿಬ್ರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಝೂಮ್ ಲೈವ್ ಮೂಲಕ. ಕಾರ್ಪೊರೇಟ್ ಸಿಬ್ಬಂದಿ ದೀಪಾ ಅವರು. ಮೇಡಮ್ ನಮಸ್ತೆ. ದೀಪಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಓಕೆ, ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ನಿಜವಾದಂಥ ಸ್ನೇಹ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದೆಯಾ? ಈ ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮನ್ನು ಒಗ್ಗೂಡಿಸ್ತಾ ಇದ್ರೆ ಈ ಗೆಳೆತನ ಅನ್ನುವಂಥದ್ದು ದೂರ ದೂರ ಆಗ್ತಾ ಇದೆಯಾ ಅಂತ ಇವತ್ತಿನ ದಿನಮಾನದಲ್ಲಿ ಏನು ಹೇಳ್ತೀರಿ ಅಂತ? ಸ್ನೇಹ ಅಂದ ತಕ್ಷಣ ಒಂಥರ ಖುಷಿಯಾಗೋ ಭಾವನೆ ಬರುತ್ತೆ ಸರ್.
ಚಳಿಯಾಗಿದ್ದ ದಿನ ಏನೋ ಬಿಸಿ ಹೊದಿಯೋ ಕೊಡೋ ತರ ಅಥವಾ ಬಿಸಿ ಇರೋ ದಿನ ಸ್ವಲ್ಪ ತಂಗಾಳಿ ಬರೋ ತರ, ನಿಜ. ಎಲ್ಲಿ ನಾವು ಸ್ವಲ್ಪ ಒಬ್ರೇ ಇರೋವಾಗ, ಯಾರ್ದು ಸಹಾಯ ಇಲ್ಲದೆ ನಾವೊಬ್ರೇ, ನಮ್ಗೆ ಯಾರು ಇಲ್ಲ ಅನ್ನೋ ಭಾವನೆ ಬರುವಾಗ ನಮ್ಗೆ ಯೋಚನೆ ಬರೋದು ನಮ್ ಸ್ನೇಹಿತರು ಯಾರು ಇರ್ತಾರೆ ನಮ್ ಜೊತೆಲಿ, ಯಾರನ್ನ ಮಧ್ಯರಾತ್ರಿ ಫೋನ್ ಮಾಡ್ಬಿಟ್ಟು ನಂಗೆ ಹೆಲ್ಪ್ ಬೇಕು, ನನ್ ಮಾತು ಕೇಳ್ಬೇಕು, ನೀವು ನಂಗೊಂದ್ ಸ್ವಲ್ಪ ಮಾತಾಡ್ಬೇಕು, ಅಷ್ಟ್ ಕೇಳೋದಕ್ಕೆ ಯಾರು ರೆಡಿ ಇರ್ತಾರೆ ಅವ್ರು ನನ್ನ ಪ್ರಕಾರ ಸ್ನೇಹಿತರು. ಇಟ್ಸ್ ನಾಟ್ ದಟ್ ಅವ್ರು ನಮ್ಗೆ ಕೇಳ್ದಾಗ ದುಡ್ಡು ಕೊಡ್ಬೇಕು, ನಾನ್ ಕರ್ದಾಗೆಲ್ಲ ನನ್ ಪಕ್ಕದಲ್ಲಿ ಬರ್ಬೇಕು, ನಾನ್ ಬೇಕಾದಾಗೆಲ್ಲ ಹೋಗ್ಬಿಡ್ಬೋದು ಅವ್ರ ಮನೆಗೆ, ಆತರ ಅಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಎಲ್ರಿಗೂ ಅವ್ರವ್ರ ಟೈಮ್ ಲಿಮಿಟ್ಸ್ ಇದೆ, ಅವ್ರವ್ರದ್ದು ನೀಡ್ಸ್ ಇದೆ, ಅವ್ರವ್ರದ್ದು ಕಷ್ಟ, ಅಂದ್ರೆ ಅವ್ರವ್ರದ್ದು ಚಾಲೆಂಜಸ್ ಇದೆ. ಸೊ ಅಂತದ್ರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ 100% ಎಲ್ರು ನಮ್ ಜೊತೆನೆ ಇರ್ತಾರೆ ಅಂತ. ಬಟ್ ಯಾರೋ ಹೇಳ್ತಾರ, ನಾವು ಫೋನ್ ಮಾಡುವಾಗ ಅವ್ರು ಸ್ವಲ್ಪ ನಮ್ ಮಾತ್ ಕೇಳೋದಕ್ ರೆಡಿ ಆಗೋದಾಗ್ಲಿ, ಅಥವಾ ನಮ್ ಸ್ವಲ್ಪ ಸಾಂತ್ವನ ಕೊಡೋದಾಗ್ಲಿ, ಅಥವಾ ನಿನ್ನಲ್ಲಿ ಈ ಕಷ್ಟನ ಮೀರ್ಕೊಂಡು ಮುಂದೆ ಹೋಗೋದಕ್ಕೆ ಆಗುತ್ತೆ, ಸಾಧ್ಯ ಇದೆ ನಿನ್ ಕೈಲಿ, ಅಷ್ಟ್ ಹೇಳೋದಕ್ಕೂ ಒಬ್ರು ರೆಡಿ ಆಗಿದ್ರೆ ಅಷ್ಟೇ ನನ್ನ ಪ್ರಕಾರ ಸ್ನೇಹ ಸಾಕು ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾ ಇಂದ ಫ್ರೆಂಡ್ಶಿಪ್ಸ್ ಕಮ್ಮಿ ಆಗುತ್ತಾ, ನಾನು ಅದಕ್ಕೆ ಎಗ್ರಿ ಮಾಡಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಫ್ರೆಂಡ್ಶಿಪ್ಸ್ ಕಂಡ್ಕೊಂಡಿದ್ದೀನಿ ನಾನು. ಈಗ ಹಳೆ ಫ್ರೆಂಡ್ಶಿಪ್ಸ್ ಕಂಟಿನ್ಯೂ ಆಗುತ್ತೆ, ಕೆಲವು ಕಟ್ ಆಗಿದ್ದು ಇದೆ ಸ್ಕೂಲ್ ಟೈಮ್ ಇಂದ ಮುಂದೆ. ಅಂದ್ರೆ ನಮ್ಮ ಅಪ್ಪ ಬ್ಯಾಂಕಲ್ಲಿ ಇದ್ರು, ಸೊ ಊರಿಂದೂರು, ಸ್ಕೂಲ್, ಕಾಲೇಜಿಂದ ಕಾಲೇಜ್ ಚೇಂಜ್ ಆಗುವಾಗ ಕೆಲವೊಂದ್ಸಲ ಅವಾಗ ಮೊಬೈಲ್ ಇಲ್ಲದೆ ಇರೋದ್ರಿಂದ ನಂಬರ್ ಇಲ್ಲ, ಲ್ಯಾಂಡ್ಲೈನ್ ನಂಬರ್ ಎಲ್ಲ ಇವಾಗ ಸ್ಟಾಪ್ ಆಗಿದೆ, ನಂಬರ್ ಚೇಂಜ್ ಆಗಿದೆ. ಬಟ್ ಆಮೇಲೆ ಫೇಸ್ಬುಕ್ ಅಲ್ಲಿ ಫೋಟೋ ಶೇರ್ ಮಾಡ್ದಾಗಿಂದ ತುಂಬಾ ಜನ ಪುನಃ ರಿಯೂನೈಟ್ ಆಗಿದ್ದಾರೆ. ಅದ್ರ ಮೇಲೆ ಆಮೇಲೆ ಮೆಸೆಂಜರ್ ಅದು ಇದು ಅಂತ ಬೇರೆ ಬೇರೆ ಚಾನಲ್ಸ್ ಇಂದ ನೋಡ್ಬಿಟ್ಟು ಅವ್ರ ನಂಬರ್ ಹುಡುಕಿ ಫೋನ್ ಮಾಡಿ ಇವಾಗ ಪುನಃ ಗ್ರೂಪ್ಸ್ ಆಗಿ ಮೀಟ್ ಆಗಿದ್ದೀವಿ. ಅಲ್ಲಿ ಇಲ್ಲಿ ಜೊತೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಮೀಟ್ ಆಗಿದ್ದೀವಿ, ಅಥವಾ ಎಲ್ಲೋ ಒಟ್ಟಿಗೆ ಸೇರಿ ಚಾವಿಗೆ ಟಿಫಿನ್ ಒಟ್ಟಿಗೆ ತಿನ್ನೋದು, ಆತರ ಎಲ್ಲ ಚೆನ್ನಾಗಿರೋ ಅವಕಾಶಗಳು ಬಂದಿದ್ದೀವಿ. ಅದೇ ಮೂಲಕ ಇನ್ನೊಂದೇನು ಹೇಳೋದಂದ್ರೆ, ಫೇಸ್ಬುಕ್ ಇಂದಾನೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಅಂದ್ರೆ ನಾನ್ ಇವಾಗ ಮ್ಯಾರಥಾನ್ಸ್ ಹೋಗ್ತೀನಿ, ಆಮೇಲೆ ಗಾರ್ಡನಿಂಗ್ ಅಲ್ಲೂ ಇಂಟ್ರೆಸ್ಟ್ ಇದೆ, ಬರೆಯೋದ್ರಲ್ಲೂ ಇಂಟ್ರೆಸ್ಟ್ ಇದೆ, ಐ ಆಮ್ ರೈಟರ್ ಆಲ್ಸೋ. ಸೊ ಆತರ ನೋಡಕ್ ಹೋದ್ರೆ ನಂಗೆ ಫೇಸ್ಬುಕ್ ಇಂದಾನೆ ಒಬ್ರು ಮ್ಯಾರಥಾನ್ ಫ್ರೆಂಡ್ಸ್ ಒಬ್ರು ಸಿಕ್ಕಿದ್ದಾರೆ ನಮ್ ಕಮ್ಯುನಿಟಿ ಅವರೇ. ಅಂಡ್ ಈಸ್ ಅ ಕ್ಯಾನ್ಸರ್ ಸರ್ವೈವರ್ ಪ್ಲಸ್ ಹಾರ್ಟ್ ಅಲ್ಲಿ ಸ್ಟೆಂಟ್ ಇದೆ. ಅದೆಲ್ಲ ಆದ್ಮೇಲೆ ಅವ್ರು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು, ಸೀರಿಯಸ್ ವಾಕಿಂಗ್, ಫುಲ್ ಮ್ಯಾರಥಾನ್ಸ್, ಅಲ್ಟ್ರಾ ಮ್ಯಾರಥಾನ್ಸ್ ಎಲ್ಲ ಹೋಗಿ. ಸೊ ಅವ್ರ ಹತ್ರ ನಾನು ರೀಸೆಂಟ್ಲಿ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ 10K 7K ಮ್ಯಾಕ್ಸ್ ಮಾಡಕ್ಕಾಗತ್ತೆ, ಬಟ್ ಅದ್ರಲ್ಲೂ ನಿಮ್ ಗೈಡೆನ್ಸ್ ಬೇಕು, ನಿಮ್ ಹೆಲ್ಪ್ ಬೇಕು, ನಿಮ್ ಅಡ್ವೈಸ್ ಬೇಕು ಅಂತ ಹೇಳುವಾಗ ನಾನು ಹೇಳ್ದೆ ಯಾವಾಗಾದ್ರೂ ಬಾಂಬೆ ಬರುವಾಗ ಸಿಗ್ತೀನಿ ಅಂತ. ಅವ್ರು ನಂಗೆ ಪರಿಚಯ ಇಲ್ಲ, ಸಂಬಂಧ ಇಲ್ಲ, ಏನು ಇಲ್ಲ, ಬರೀ ಫೇಸ್ಬುಕ್ ಇಂದ ಜಸ್ಟ್ ಒಂದು ಕಮ್ಯುನಿಟಿ ಕಾಮನ್, ಭಾಷೆ ಕಾಮನ್ ಅಷ್ಟೇ. ಅವ್ರು ಇಮಿಡಿಯೇಟ್ ಆಗಿ ಹೇಳಿದ್ರು ಬಾಂಬೆಗೆ ಬಂದ್ರೆ ನಮ್ಮಲ್ಲೇ ಇರಬಹುದು ಅಂತ. ಸೊ ದಟ್ ಫೆಲ್ಟ್ ವೆರಿ ವಾರ್ಮ್. ಓಕೆ ದೀಪಾ ಅವರು ಮಾತಾಡಿಸ್ತಾ ಹೋಗ್ತೀನಿ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಪದ್ಮಾಕ್ಷಿ ಅವರು, ಖ್ಯಾತ ಮನಃಶಾಸ್ತ್ರಜ್ಞರು. ಮೇಡಮ್, ಚರ್ಚೆಗೆ ಸ್ವಾಗತ. ಓಕೆ, ನಮಸ್ಕಾರ ಮೇಡಮ್. ಇವತ್ತಿನ ದಿನಮಾನದಲ್ಲಿ ಈ ಮೊಬೈಲ್ ಅನ್ನುವಂಥ ಮೇನಿಯಾ ಅಥವಾ ಒಂದು ಮೊಬೈಲ್ ಫೋನ್ ಅನ್ನುವಂಥದ್ದು ನೈಜ ಭಾವನೆಗಳನ್ನ ಎಲ್ಲೋ ಒಂದ್ ಕಡೆ ಕೊಲ್ತಾ ಇದೆಯಾ? ಅಂದ್ರೆ ಸ್ನೇಹಿತ ಅನ್ನುವಂಥ ನಿಜವಾದಂಥ ಸ್ನೇಹಿತರನ್ನ ನಾವು ಗುರುತು ಹಿಡಿಯುವಲ್ಲಿ ವಿಫಲರಾಗ್ತಿದೀವ. ಹಿಂದೆಲ್ಲ 1960 ಈ ಇಸ್ವಿಯಲ್ಲಿ ನನ್ನ ಜೊತೆ ಆತ್ಮೀಯ ಸ್ನೇಹಿತರು ಅಂತ ಸುಮಾರು 10 ಮಂದಿ 20 ಮಂದಿ 40 ಮಂದಿ ಇದ್ದಾರೆ ಅಂತ ಹೇಳುವಂಥ ವಾಡಿಕೆ ಇತ್ತು. ಇವತ್ತಿನ ದಿನಗಳಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು ಸಿಗೋದು ಬಹಳ ಅಪರೂಪ. ಈ ಮನಸ್ಥಿತಿ ಕಾರಣ ಏನು ಅಂತ? ಈಗ ಮೊಬೈಲ್ ಸ್ನೇಹಿತ ಆಗೋಗಿರೋದ್ರಿಂದ ಮನುಷ್ಯರು ಸ್ನೇಹವನ್ನ ಕಳ್ಕೊತಾ ಇದ್ದಾರೆ ಅಷ್ಟೇ. ಆದ್ರೆ ಸ್ನೇಹ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಮ್ಮಲ್ಲಿ ಇರ್ಬೇಕು. ಫ್ರೆಂಡ್ಶಿಪ್ ಇಸ್ ನಾಟ್ ಫಾರ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಫಾರ್ ಪ್ರೊಟೆಕ್ಷನ್ ಅನ್ನೋದನ್ನ ನಮ್ಗೆ ಗೊತ್ತಾಗ್ಬೇಕು. ಈ ರಿವಾರ್ಡ್ ಹಾರ್ಮೋನ್ ಬರ್ಬೇಕಂದ್ರೆ ಸರಿಯಾದ ಸ್ನೇಹ ಇರ್ಬೇಕು, ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋ ವ್ಯಕ್ತಿ ಇರ್ಬೇಕು, ಮನಸ್ಸಿನ ಮಾತುಗಳು ನಾವ್ ಹೇಳ್ದೇನೆ ಎಷ್ಟೋ ಮಾತುಗಳು ಎಷ್ಟೋ ನಮ್ ಫ್ರೆಂಡ್ಸ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಬೇಕು, ಅದು ಸ್ನೇಹ. ಕೆಲವ್ರ ಜೊತೆ ಮಾತಾಡಿದ್ರೆ ಯಪ್ಪ ಜೀವನನೇ ಸಾಕಪ್ಪ ಅನ್ನೋ ತರದಲ್ಲಿ ಕೆಲವೊಂದು ಬಿಹೇವಿಯರ್ಸ್ ಮಾಡಿರ್ತಾರೆ. ಅಂಥವ್ರು ಸ್ಟ್ರೆಸ್ ಅನ್ನು ಇಂಡ್ಯೂಸ್ ಮಾಡುವಂತ ವ್ಯಕ್ತಿಗಳು, ಟಾಕ್ಸಿಸಿಟಿ ಇರುವಂತ ವ್ಯಕ್ತಿಗಳು ಬದುಕಲ್ಲಿ ಬೇಡ. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸುಮ್ನೆ ಏನೋ ಹೊರಗಡೆ ಹೋಗೋಣ, ಟೈಮ್ ಪಾಸ್ ಮಾಡೋಣ, ಇದು ಮೇಡಮ್ ಹೇಳ್ತಾರೆ ದುಡ್ಡು ಕೇಳೋದು ಅದು ಇದು. ಸ್ನೇಹ ಅಂದ್ರೆ ನಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳೋಕೆ ಬೇಕಿರೋದು. ಅದ್ ಏನ್ ಬೇಕಾದ್ರೂ ಇರ್ಬೋದು, ಅದು ಪಕ್ಕದಲ್ಲಿ ಕೈ ಹಿಡ್ಕೊಂಡು ಕೂತ್ಕೊಂಡು ಲೆಟ್ ಅಸ್ ಗಾಸಿಪ್ ಅಬೌಟ್ ದ ವರ್ಲ್ಡ್, ದಟ್ ಪರ್ಸನ್ ಶುಡ್ ಬಿ ರೆಡಿ ಟು ಲಿಸನ್, ಅದು ಇಂಪಾರ್ಟೆಂಟ್.
ಏನು ಹೇಳಕ್ಕೂ ಮುಂಚೆನೆ ವೆನ್ ಯು ಸ್ಟಾರ್ಟಿಂಗ್ ಜಡ್ಜಿಂಗ್ ದ ಅದರ್ ಪರ್ಸನ್ ದಟ್ ಇಸ್ ನಾಟ್ ಫ್ರೆಂಡ್ಶಿಪ್. ಸೊ ಮೊದಲನೇದಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಶಿಪ್. ಫ್ರೆಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಗೆ ಸ್ನೇಹ ಅಂದ್ರೆ ಏನೋ ಅಂತ ಅರ್ಥ ಆಗ್ಬೇಕು. ಅದು ಆಮೇಲೆ ಸ್ನೇಹಿತರಾದ ಮೇಲೆ ಉಳಿಸ್ಕೊಳ್ಳೋಕ್ಕೂ ಗಳಿಸ್ಕೊಳ್ಳೋಕ್ಕೂ ಬೆಳೆಸ್ಕೊಳ್ಳೋಕ್ಕೂ ನಾವು ಎಷ್ಟು ಕಾಂಟ್ರಿಬ್ಯೂಟ್. ಅದ್ರ ಬಿಟ್ಟು ಮಾತಾಡ್ತಿದ್ರೆ ಬ್ರೇಕಪ್ ಬೇಡ ನೀನ್ ನನ್ಗೆ, ಅಥವಾ ಕನೆಕ್ಟಿವಿಟಿ ಇಲ್ಲದೆ ಇರೋದು, ಇವ್ ಯಾವ ಅಲ್ಲ. ಒಂದು ಸ್ನೇಹಕ್ಕೆ ಸಮಯವನ್ನ ಹಾಕ್ಬೇಕು. ಸ್ನೇಹ ಅಂದ್ರೆ ಅದು ಇಬ್ರು ಹೆಣ್ಣು ಮಕ್ಕಳ ಮಧ್ಯೆ ಇರ್ಬೋದು, ಗಂಡು ಮಕ್ಕಳ ಮಧ್ಯೆ ಇರ್ಬೋದು, ಯಾರ ಮಧ್ಯೆ ಬೇಕಾದ್ರೂ ಇರ್ಬೋದು. ಸ್ನೇಹ ಯಾವುದೇ ವಯಸ್ಸಿನ ಅನುಗುಣವಾಗಿ ಇರಲ್ಲ. ಯಾವ ವಯಸ್ಸಿನಲ್ಲೂ ಸ್ನೇಹ ಆಗ್ಬೋದು. ನನ್ನ ಮನಸ್ಸಿನ ಭಾವನೆಯನ್ನ ಸಂಕೋಚವಿಲ್ಲದೆ ನನಗ್ ಗೊತ್ತಿರೋ ಭಾಷೆಯಲ್ಲಿ ನನಗೆ ಇಷ್ಟ ಬಂದಂಗೆ ಹೇಳೋ ರೀತಿಯಲ್ಲಿ ಎದುರುಗಡೆಯವ್ರಿಗೆ ಹೇಳಿದಾಗ ಅರ್ಥ ಆಗುತ್ತೆ, ಅವ್ರು ನಮ್ ಸ್ನೇಹಿತರು ಅಷ್ಟೇ. ಅದ್ ನಾನು ಏನೇ ಹೇಳಿದ್ರು ತಿರುಚಿ ಅರ್ಥ ಮಾಡ್ಕೋತಾರೆ ಅಂದ್ರೆ ಅವ್ರ ಸ್ನೇಹಿತರಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಖುಷಿ ಸಮಾಧಾನ ಕುತ್ಕೋಬೇಕು, ಮಾತಾಡ್ಬೇಕು. ಅದೇ 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 ಸೊ ಫ್ರೆಂಡ್ಶಿಪ್ ಅನ್ನೋದು ಡಸ್ ನಾಟ್ ಕಮ್ ವಿತ್ ಎನಿ ಮೋಟಿವ್, ಇನ್ಬಿಲ್ಟ್ ಮೋಟಿವ್ಸ್ ತರ. ಅದಿಲ್ಲದೆ ಇರುವಂತಹ ವ್ಯಕ್ತಿಗಳೇ ಬೇಕು. ಸರಿಯಾದ ಫ್ರೆಂಡ್ಗಳು ಸಿಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಜ ನಿಜ. ಶ್ರೀಕಶ್ಯಪ್ ಅವರ, ನಾವು ಅಭಿನಯ ರಂಗಶಾಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಸ್ನೇಹಿತರು, ಬಹಳ ಆತ್ಮೀಯ ಸ್ನೇಹಿತರು, ಆಗಿನ ಕಾಲದಲ್ಲಿ ಅವ್ರ ನಟನೆ ಕಲಿತಿದ್ದಾಗ ಜೊತೆಲಿದ್ದಂಥವ್ರು ನಮಗೆ ಗುರುಗಳಾಗಿದ್ದರು. ಅವರನ್ನು ಕೇಳಿದಾಗ ನಿಮ್ಮ ಈ ಫ್ರೆಂಡ್ಶಿಪ್ಪು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಹೀಗೆ ಇದೆ ಅಂತಂದರೆ ಹೇಗೆ ಸಾಧ್ಯ? ಅದು ಕಾರಣ ಏನು? ಈ ಒಂದು ಫ್ರೆಂಡ್ಶಿಪ್ಪು ಹಾಗೆ ಉಳಿಸ್ಕೊಂಡು ಬಂದಿದ್ದೀರಲ್ಲ, ಹೇಗೆ ಸಾಧ್ಯ ಅಂತಂದಾಗ, ಅವರೊಬ್ಬ ಸೂಪರ್ ಸ್ಟಾರ್ ಆದರೂ ಕೂಡ ನಿಮಗೆ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ, ನೀವು ಅಷ್ಟೇ ವ್ಯಾಲ್ಯೂ ಕೊಡ್ತೀರಿ ಅಂತಂದಾಗ ಅವರು ಒಂದು ಮಾತು ಹೇಳಿದ್ರು, ಚಿನ್ನದಂಥ ಮಾತು ಹೇಳಿದ್ರು, ನಮ್ಮ ನಡುವೆ ಹಣಕಾಸಿನ ಯಾವುದೇ ವ್ಯವಹಾರ ಇಲ್ಲ ಅಂತ. ಅಂದರೆ ನಾವು ಹಣಕಾಸಿನ ಬಗ್ಗೆ ನಾವು ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಬಹುಶಃ ಇದೇ ಅಲ್ವೇ ಒಂದು ನಿಜವಾದಂಥ ಒಂದು ಗೆಳೆತನ ಅನ್ನುವಂಥದ್ದು? ಕಶ್ಯಪ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಲ್ವಾ? ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಅವ್ರು ಮ್ಯೂಟ್ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಶ್ರೀ. ಎಸ್ ಹೇಳಿ ಮೇಡಮ್, ಕಶ್ಯಪ್ ಮೇಡಮ್ ಹೇಳಿ. ಓಕೆ ಸರ್, ನೀವು ಹೇಳ್ದಾಗೆ ಬಹುಶಃ ನಾನು ಅನ್ಕೊಂಡಿರೋ ಹಾಗೆ ಅವರ ಆಪ್ತ ಸ್ನೇಹಿತರು ಯಾರು ಅಲ್ಲ, ರಜನಿಕಾಂತ್ ಸರ್ ಅವರ ರಾಜ್ ಬಹದ್ದೂರ್ ಅನ್ಕೋತೀನಿ. ಅವ್ರದ್ದೇ ಲಾಂಗ್ ಟರ್ಮ್ ಗೊತ್ತು. ರಾಜ್ ಬಹದ್ದೂರ್ ಮತ್ತೆ ರಘುನಂದನ್ ಸರ್, ರಘುನಂದನ್ ಅವರು, ಹೌದು, ಗುರುಗಳು ಅಂತಾನೆ ಅವ್ರನ್ನ ಇಡೀ ಇಂಡಸ್ಟ್ರಿ ಅವ್ರು ಕರೀತಾರೆ. ಸೊ ಬಸ್ ಕಂಡಕ್ಟರ್ ಅಂತ ರಜನಿಕಾಂತ್ ಸರ್ ಅವರು, ಇವರು ಡ್ರೈವರ್ ಆಗಿದ್ರು, ಯಾರು ರಾಜ್ ಬಹದ್ದೂರ್ ಸರ್ ಅವರು. ಅವರ ಒಂದು ಸ್ನೇಹ ಕಡೆಯವರೆಗೂ ಇರ್ತಾ ಇತ್ತು, ಕಡೆಯವರೆಗೂ ಈಗಲೂ ಇದೆ. ಆಮೇಲೆ ದುಡ್ಡು ಕೊಟ್ಟು ಸ್ನೇಹ ಕಳ್ಕೊಂಡು ಸೋಕೆ ಫೈನ್. ಫ್ರೆಂಡ್ಶಿಪ್ ಹೇಗೆ ಅಂದ್ರೆ, ರಜನಿಕಾಂತ್ ಸರ್ ಅವರು ಫ್ರೆಂಡ್ಶಿಪ್ ದೊಡ್ಡ ಸೆಲೆಬ್ರಿಟಿ ಆದ್ಮೇಲೂ ಸಹ ಫ್ರೆಂಡ್ಶಿಪ್ ಬದಲಾಗಿಲ್ಲ. ದುಡ್ಡು ಕೊಟ್ಟು ನಾವು ಫ್ರೆಂಡ್ಶಿಪ್ ನ ಕಳ್ಕೊಳ್ಬೇಕು ಅಂತಂದ್ರೆ ಇಟ್ ಇಸ್ ಅಪ್ ಟು ಯು. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಆದ್ರೆ ದುಡ್ಡು ಕಳ್ಕೊಂಡು ಸ್ನೇಹ ಉಳಿಸ್ಕೊಳ್ಳೋಣ ಅಂತ ಹೇಳೋರು ಇದ್ದಾರೆ. ಓಕೆ, ಅಯ್ಯೋ ಬಿಡಪ್ಪ, ನನ್ ದುಡ್ಡು ಹೋದ್ರೂ ಹೋಯ್ತು, ಮತ್ತೆ ಸಂಪಾದನೆ ಮಾಡೋಣ ಅಂತ ಹೇಳಿ ಸ್ನೇಹಿತನ ಉಳಿಸ್ಕೊಳ್ಳೋಣ ಅನ್ನೋ ಒಂದು ನಿಜವಾದ ರಿಯಾಲಿಟಿ ಸಿಚುವೇಶನ್ ಇರ್ಬೋದು. ಈಗ ಎಷ್ಟೋ ಸಲ ಸಿಚುವೇಶನ್ ಬರುತ್ತೆ, ನಮ್ಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಆಗ ನಾವ್ ಯಾರನ್ನ ಮೊರೆ ಹೋಗ್ತೀವಿ? ಸ್ನೇಹಿತರು ಮೊರೆ ಹೋಗ್ತೀವಿ. ನಿಜವಾಗ್ಲೂ ಆ ಸ್ನೇಹಿತರು ನಮ್ ರಿಯಲ್ ಆಗಿ ನಮಗ್ ಗೊತ್ತಿದ್ರೆ ಖಂಡಿತವಾಗ್ಲೂ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನಾವು ಯೋಚನೆ ಮಾಡಲ್ಲ, ಮೋಸ ಮಾಡಲ್ಲ ಅನ್ಕೊಂಡೇ ಕೊಡ್ತೀವಿ. ಆದ್ರೂ ಅದ್ರಲ್ಲಿ ಕೆಲವರು ಸ್ವಲ್ಪ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆಗ ನಾವು ರಿಟರ್ನ್ ನಾವು ಅಮೌಂಟ್ ನ ಕೇಳಿದಾಗ ನಾವು ಕೆಟ್ಟೋರಾಗ್ತೀವಿ. ಅದು ಹ್ಯೂಮನ್ ಟೆಂಡೆನ್ಸಿ, ಇಟ್ಸ್ ನೇಚರ್. ಹಾಗಂತ ಸ್ನೇಹನೇ ದೊಡ್ಡದು. ರಜನಿಕಾಂತ್ ಸರ್ ಇದು ಇಂಥ ದಾದಾ ಸಾಹೇಬ್ ಫಾಲ್ಕೆ ಅವರು ತಗೊಂಡಿರೋರು ಎಲ್ಲಿದ್ದಾರೆ ಅವ್ರು? ಇವತ್ತಿಗೂ ಒಂದು ಇರಲ್ಲ, ಯಾವ್ದು ಕಾಂಪಿಟೇಷನ್ ಇರಲ್ಲ, ಯಾವ್ದು ಈಗೋ ಇರಲ್ಲ. ಹಾಗಾಗಿ ನಾವು ಕಡೆಯವರೆಗೂ ಆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಮ್ಮೆಲ್ರಿಗೂ ಬಿಳಿಕೂಲಾಗತ್ತೆ, ನಮಿಗೂ ವಯಸ್ಸಾಗತ್ತೆ. ಆದ್ರೆ ಆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದ್ರೆ, ನಿಜವಾಗ್ಲೂ ಇದ್ರೆ ಕಡೆಯವರೆಗೂ ನಮ್ ಜೊತೆ ಇರ್ತಾರೆ. ಈಗ್ಲೂ ಸಹ 35 ವರ್ಷದ 40 ವರ್ಷದ ಫ್ರೆಂಡ್ಸ್ ನನ್ಗೆ ಈಗ್ಲೂ ಇದ್ದಾರೆ. ಎಲ್ರು ಸಹ ಪ್ರತಿನಿತ್ಯ ನಾವ್ ಯಾರು ಮಾತಾಡಲ್ಲ. ಆದ್ರೆ ಕಷ್ಟ ಟೈಮ್ ಅಂತ ಬಂದಾಗ, ಆಗ್ಲೇ ದೀಪಾ ಮೇಡಮ್ ಅವ್ರು ಹೇಳಿದಾಗ ನನಗೆ ಸಾಂತ್ವನ ಹೇಳಕ್ಕೆ, ಸಂತೋಷ ಸಕ್ಸಸ್ ಅಂತ ಬಂದಾಗ ಖುಷಿನ ಹಂಚ್ಕೊಳಕ್ಕೆ, ಅದು ಬೇರೆ ಕಾಸ್ಟ್ ಇರ್ಬೋದು, ಬೇರೆ ರಿಲಿಜನ್ ಸಹ ಇರ್ಬೋದು,
ಎನಿ ಟೈಮ್ 1 ಕಾಲ್ ಅವೇ, ಅದು ನಿಜವಾದ ಫ್ರೆಂಡ್ಶಿಪ್. ಸೊ ಸೋಷಿಯಲ್ ಮೀಡಿಯಾ ಅದರದೇ ಆದಂಥ ಪ್ಲಸ್ಸು ಮೈನಸ್ಸು ಸಹ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೊಟ್ಟು ಫ್ರೆಂಡ್ ಮಾಡಿಕೊಂಡು ಸೋಷಿಯಲ್ ಬುಕ್, ಆಗಲೇ ಮೀರಾ ಅವ್ರು ಹೇಳಿದಾಗೆ ಮೊಬೈಲ್ ಇನ್ಸಿಡೆಂಟ್ ಆಗಿತ್ತು. ಸ್ನೇಹಿತರು ಅಂತ ನಂಬಿ ಎಷ್ಟೋ ಜನ ಹೆಣ್ಮಕ್ಳು ಬೇರೆ ರಿಲಿಜನ್ಗೆ ಮತಾಂತರಗೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಡೋದು ಉಂಟು. ಆದರೆ ಅದೇ ಥರ ಮತಾಂತರಗೊಂಡು ಲೈಫ್ನ ಲೀಡ್ ಮಾಡ್ತಿರೋ ಫ್ರೆಂಡ್ಸು ಸಹ ನನಗಿದ್ದಾರೆ. ಹಾಗಾಗಿ ಯಾರು ನಾವು ದೂಷಿಸೋ ಅಥವಾ ಅದ್ರ ಬಗ್ಗೆ ಡಿಬೇಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಫ್ರೆಂಡ್ಶಿಪ್ ಇಸ್ ಡೆಫಿನೆಟ್ಲಿ ಸ್ಟ್ರಾಂಗರ್ ಬಾಂಡೆಡ್ ಆ್ಯಂಡ್ ಆಲ್ವೇಸ್ ಫಾರ್ ಎವರ್. ಎಸ್, ಓಕೆ ಮೀರಾ, ಬಹುಶಃ ಈ ನಂಬಿಕಸ್ಥ ಸ್ನೇಹಿತರನ್ನ ಕಂಡುಕೊಳ್ಳೋದು ಹೇಗೆ ಅಂತ, ಯಾಕಂದರೆ ಸಾಕಷ್ಟು ಮಂದಿ ನಮಗೆ ಒಂದಷ್ಟು ಕನ್ಫ್ಯೂಷನ್ ಇದೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕೋ ಬೇಡವೋ, ಅಥವಾ ಹುಡುಗಿ ಜೊತೆ ಇರ್ಬೋದು, ಅಥವಾ ಹುಡುಗನ ಜೊತೆ ಇರ್ಬೋದು. ಸೊ ಈ ಥರದ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಇದ್ದೇ ಇರುತ್ತೆ. ಇದ್ರ ನಡುವೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅಥವಾ ನಿಜವಾದಂಥ ಸ್ನೇಹ ಅನ್ನುವಂಥದ್ದನ್ನು ಕಂಡುಕೊಳ್ಳೋದು ಹೇಗೆ ಅಂತ? ಮೊದಲನೇದಾಗಿ ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಇವಾಗಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ಪ್ರಪಂಚನ ಎಷ್ಟು ಸರಿ ಮಾಡ್ತೀರಾ ಅಲ್ವಾ? ಒಬ್ರನ್ನ ಬದಲು ಮಾಡ್ಬೋದು, ಇಬ್ಬರನ್ನ ಬದಲು ಮಾಡ್ಬೋದು. ಹಬ್ಬ ಅಂದರೆ ಮೋಸ ಹೋದಾಗ ಅದೇ ಫೇಸ್ಬುಕ್ಕಲ್ಲಿ ಬಂದು ಒಂದು ಲೈವ್ ಮಾಡ್ಬೋದು, ಅಷ್ಟೇ ಆಗತ್ತೆ ಹೊರತು ಬದಲಾವಣೆ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಸೊ ಆದರೆ ನಮಗೆ ನಾವು ಬೆಸ್ಟ್ ಫ್ರೆಂಡ್ ಒಂದು. ಎರಡನೇದು, ಮ್ಯಾಮ್ ಅವಾಗಲೇ ಹೇಳ್ತಾ ಇದ್ರು, ದುಡ್ಡಿನ ವ್ಯವಹಾರಗಳನ್ನು ಇಟ್ಕೊಳ್ಳದೆ ಇರೋಂಥದ್ದು ಉತ್ತಮ ಅಂತ. ಏಕೆಂದರೆ ನೀವು ನಿಜವಾಗ್ಲೂ ಯಾವ ಇಂಟೆನ್ಷನ್ ದುಡ್ಡು ಕೇಳ್ತಾ ಇದ್ರೆ ಗೊತ್ತಿರಲ್ಲ. ನಾನು ಕೊಡ್ತೀನಿ, ಓಕೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನಿಜವಾಗ್ಲೂ ಅವಶ್ಯಕತೆ ಇದು ಕೇಳ್ತಾ ಇದ್ದಾರಾ, ಅಥವಾ ಹೆಂಗೂ ದುಡ್ಡಿದೆ ಅಲ್ಲ ಇವ್ರ ಹತ್ರ ಇಸ್ಕೊಂಡು ಮಜಾ ಮಾಡೋಣ ಅಂತ ಕೇಳ್ತಾ ಇದ್ದಾರಾ, ಸುಳ್ಳುಗಳನ್ನ ಹೇಳ್ತೀರಾ, ನಿಮ್ಗೆ ಗೊತ್ತಿರಲ್ಲ. ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಸೊ ಬೆಸ್ಟ್ ದುಡ್ಡಿನ ವ್ಯವಹಾರ ಇಟ್ಕೊಳ್ಳದೆ ಇರೋಂಥದ್ದು ಉತ್ತಮ. ಆಮೇಲೆ ನೀವು ಟೆಸ್ಟ್ಗಳನ್ನು ಮಾಡ್ಬೋದು. ನಿಜವಾಗ್ಲೂ ಕಷ್ಟ ಟೈಮಲ್ಲಿ ಬಂದಿದ್ರಾ ಇವರು, ಏನಾದರೂ ಆಗಿದ್ರಾ ಅಂತ. ಯಾಕೆಂದ್ರೆ ತುಂಬ ಎಕ್ಸಾಂಪಲ್ಗಳನ್ನ ನೋಡಿದ್ದೀವಿ. 10 ವರ್ಷ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ, ಯಾವುದೋ ಒಂದು ಇನ್ಸಿಡೆಂಟಿಂದ ಲೈಫ್ ಲಾಂಗ್ ಮಾತಾಡಲ್ಲ. ಹಾಗಂದ್ರೆ ಅದು ಸ್ನೇಹನಾ? ಓಕೆ ಅಲ್ವಾ? ಸೊ ಅಲ್ಲಿ ಕ್ವೆಶನ್ ಬೀಳುತ್ತೆ. ಅದಕ್ಕೆ ಯಾವುದೇ ಆಗಲಿ ಹಿತವಾಗಿ ಮಿತವಾಗಿ ಇದ್ದರೆ ತುಂಬಾ ಉತ್ತಮ. ಫ್ರೆಂಡ್ಸ್ಗಳು ಡೈಲಿ ನೀನು ಊಟ ಮಾಡಿದೆ ತಿಂಡಿ ಮಾಡಿದೆ ಅಂದರೆ ಮಾತ್ರ ಫ್ರೆಂಡ್ಸ್ ಅಲ್ಲ. ಅಪರೂಪಕ್ಕೆ ಒಂದು ಹಬ್ಬಕ್ಕೆ ವಿಶ್ ಮಾಡಲಿ ಸಾಕು, ಅವ್ರು ನಮ್ಮ ಏಳ್ಗೆ ಬಯಸ್ತಾ ಇದ್ದಾರಾ, ಅವ್ರು ನಿಜವಾದ ಫ್ರೆಂಡ್ ಅಷ್ಟೇ ಸಾಕು. ಇವಾಗಿನ ಪ್ರಪಂಚದಲ್ಲಿ ನಿಜವಾದ ಫ್ರೆಂಡ್ಶಿಪ್ಪನ್ನು ಕಂಡುಕೊಳ್ಳೋದು ತುಂಬ ಕಷ್ಟ. ಸೊ ಈ ಸ್ಪೆಷಲಿ ಜೆನ್ಜಿ ಅವ್ರಿಗೆ ಹೇಳಬೇಕು ಅಂತಂದರೆ ತುಂಬ ಡೇಂಜರಸ್ ಜನ್ರೇಷನ್ ಅಂತ ಹೇಳ್ತೀನಿ. ಯಾಕಂದರೆ ಹೇಳೋಕ್ಕಾಗಲ್ಲ ಯಾವ ರೀತಿ ಹೆಂಗೆ ನಂಬಬೇಕು ನಂಬಾರ್ದು ಏನು ಎತ್ತ ಅಂತ. ಸೊ ಅದಕ್ಕೆ ನಾನು ನನ್ನ ಲೈಫಲ್ಲಿ ತುಂಬ ಎಕ್ಸಾಂಪಲ್ಗಳಾದ್ಮೇಲೆ ನೋಡ್ಕೊಂಡಿರೋದು, ನಮಗೆ ನಾವೇ ಬೆಸ್ಟ್ ಫ್ರೆಂಡ್. ನಮ್ಮ ಏಳಿಗೆ ನಾವೇ ಖುಷಿ ಪಡ್ತೀವಿ. ಮುಂದೆ ಬಂದವರು ಮುಖಸ್ತುತಿಗೆ ಓ ನೀನು ಇಷ್ಟು ಚೆನ್ನಾಗಿ ಬೆಳೆದಿದೆಯಾ, ಖುಷಿ ಆಗ್ತಿದೆ ಅನ್ನೋರು ಹಿಂದ್ಗಡೆ ಎಷ್ಟು ಹೊಟ್ಟೆ ಹುರ್ಕೋತಾರೋ ಗೊತ್ತಿಲ್ಲ. ಸೊ ಅಂಥ ಫ್ರೆಂಡ್ಶಿಪ್ಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದನ್ನು ನಾವು ಇವಾಗಿನ ಪ್ರಪಂಚದಲ್ಲಿ ಇದು ಕಹಿ ಸತ್ಯ, ಅದನ್ನು ನಾವು ಅರ್ಗಿಸ್ಕೊಳ್ಳೇಬೇಕು, ಹಾಗೆ ಬದುಕಬೇಕು. ನಮಗೆ ನಾವು ಮಾತ್ರ ಬೆಸ್ಟ್ ಫ್ರೆಂಡ್, ಹಾಗಂತ ಫ್ರೆಂಡ್ಸೇ ಇರಬಾರ್ದು ಅಂತಲ್ಲ, ಎಲ್ಲರೂ ನಂಬಿ ಎಷ್ಟು ಬೇಕು ಅಷ್ಟು, ಅಷ್ಟಕ್ಕೆ ಸಾಕು. ಕಶ್ಯಪ್ ಅವರೇ, ಬಹುಶಃ ಈ ನಿಜವಾದಂತಹ ಒಂದು ಸ್ನೇಹ ಅಥವಾ ಸ್ನೇಹಿತರು ಅಂತ ನಮಗೆ ಸಿಗದೇ ಇದ್ದಾಗ ಅದೆಲ್ಲೋ ಒಂದು ಕಡೆ ಒಂಟಿತನ ಅಥವಾ ಖಿನ್ನತೆಗೆ ಒಳಗಾಗುವಂಥ ಚಾನ್ಸಸ್ ಇರುತ್ತಲ್ವಂತ. ಅಂದರೆ ನಮ್ಮ ಒಪಿನಿಯನ್ನ ಅಥವಾ ನಮ್ಮ ದುಃಖವನ್ನು, ನಮ್ಮ ಸಮಸ್ಯೆಯನ್ನು ಒಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಬ್ಬರು ಸ್ನೇಹಿತರಿಲ್ಲ ಅಂತಂದಾಗ ಅದು ಒಂಟಿತನಕ್ಕೆ ಅಥವಾ ಒಂದು ಮಾನಸಿಕ ಖಿನ್ನತೆಗೂ ಕಾರಣ ಆಗಬಹುದಲ್ವಾ ಅಂತ. ಹೌದು ಸರ್, ನಿಜವಾಗ್ಲೂ ಲೋನ್ಲಿನೆಸ್ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದು ಪ್ರಪಂಚದಲ್ಲಿ ಏನ್ ಬಂದ್ರೂ ನಡೆಯುತ್ತೆ. ಲೋನ್ಲಿನೆಸ್ ಬಂದ್ರೆ ಮಾತ್ರ ಅದು ತುಂಬಾ ಕಷ್ಟ. ಅದು ಬೇರೆ ತರನೇ ಮನುಷ್ಯನ ಡಿವಿಯೇಟ್ ಮಾಡುತ್ತೆ. ಸೊ ರಿಯಲ್ ಫ್ರೆಂಡ್ಸ್ ಸಿಕ್ಕಿದಾಗ ಮನುಷ್ಯನಿಗೆ ಲೋನ್ಲಿನೆಸ್ ಆಗಲಿ, ಎಂಪ್ಟಿನೆಸ್ ಆಗಲಿ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಫೀಲಿಂಗ್ ಬರಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಷನ್ ಇದ್ರು, ಎಮೋಷನಲ್ ಕನೆಕ್ಷನ್ ಇದ್ರು ಇಲ್ಲದೆ ಹೋದ್ರು ಆ ಒಂದು ಒಂಟಿತನನ ಇನ್ನೂ ಹೆಚ್ಚು ಫೀಲ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಒಂಟಿಯಾಗಿರೋದು ಸಹ ಕಷ್ಟ ಅಲ್ಲ. ಜನರ ಮಧ್ಯೆ ನಮ್ಮನ್ನು ನಾವು ಅರ್ಥಿಸ್ಕೊಳ್ಳೋದು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಫೀಲಿಂಗ್ ಖಂಡಿತ ಬರುತ್ತೆ. ಐ ಆಮ್ ಲೋನ್ಲಿ, ನೋಬಡಿ ಈಸ್ ಇಂಟ್ರಾಕ್ಟಿಂಗ್ ವಿತ್ ಮೀ, ನೋಬಡಿ ಈಸ್ ಟಾಕಿಂಗ್ ಟು ಮೀ, ಓ ಮೈ ಗಾಡ್ ಅಂತ. ಈಗ ಜನ್ಸಿಯವರು ಆಗ್ಲೇ ಮೀರಾ ಹೇಳಿದಾಗೆ, ಜನ್ಸಿಯವರು ಅಕಾರ್ಡಿಂಗ್ ಟು ದೆಮ್ 90s ಮಿಲೇನಿಯಲ್ಸ್ ಯೋಚನೆ ಮಾಡಿದಾಗ ಮಾಡಲ್ಲ ಯಾರುವೆ. BFF ಬೆಸ್ಟೀಸ್ ಅಂತೆ, ಆಮೇಲೆ ಡೇ 1 ಅಂದ್ರೆ ಫಸ್ಟ್ ಡೇ ಇಂದ ಕಡೆಯವರೆಗೂ ಡೇ 1 ಅಂತೆ, ರೈಡ್ ಆರ್ ಡೈ ಅಂತೆ, ಯಾವುದೇ ಪರಿಸ್ಥಿತಿ ನಿಲ್ಲೋರು ರೈಡ್ ಆರ್ ಡೈ ಫ್ರೆಂಡ್ಶಿಪ್. ಆಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಬ್ರೋ ಸಿಸ್
ಈ ತರದ್ದು ಒಂದು ಫ್ರೆಂಡ್ಶಿಪ್, ವರ್ಕ್ ಬೆಸ್ಟಿ, ಸ್ಟಡಿ ಬಡ್ಡಿ, ಜಿಮ್ ಬಡ್ಡಿ, ಟ್ರಾವೆಲ್ ಬಡ್ಡಿ, ಆ ಬಡ್ಡಿ, ಈ ಚಡ್ಡಿ, ಆನ್ಲೈನ್ ಫ್ರೆಂಡು, ಸಿಚುವೇಶನ್ಶಿಪ್ ಫ್ರೆಂಡು, ಆಮೇಲೆ ಇನ್ನರ್ ಸರ್ಕಲ್ ಅಂದ್ರೆ ತುಂಬಾ ಟ್ರಸ್ಟ್ ಆಗಿರುವಂತ ಕ್ಲೋಸ್ ಫ್ರೆಂಡ್ಸು, ಫ್ರೆಂಡ್ ಆಫ್ ಕನ್ವೀನಿಯನ್ಸ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಈ ತರ ಜೆನ್ಸಿಯವರು ಫ್ರೆಂಡ್ಶಿಪ್ ನ ನೇಮ್ ಮಾಡುವಂಥದ್ದು. ಇದೆಲ್ಲ ನಮ್ಮ ಕಾಲದಲ್ಲಿ ಅಥವಾ 70s ಅಲ್ಲಿ ಅದಕ್ಕೆ ಮುಂಚೆ ಇರೋದು. ಇದನ್ನೆಲ್ಲ ಫ್ರೆಂಡ್ಶಿಪ್ ಅಂತ ನಾವು ಕರ್ಲಿಕ್ಕಾಗತ್ತಾ? ಇದಕ್ಕೆಲ್ಲ ಓಕೆ, ಥ್ಯಾಂಕ್ ಯು ಶ್ರೀಕಶ್ಯಪ್ ಅವರೇ, ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆಯೇ ಈ ಸಂದರ್ಭದಲ್ಲಿ ದೀಪಾ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಮತ್ತು ಡಾಕ್ಟರ್ ಪದ್ಮಾಕ್ಷಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಮೀರಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.